ಮಾಯಾರಾಮ್ ಅವರು, ವಿ.ಎಲ್. ನರಸಿಂಹಮೂರ್ತಿ ಅವರು, ಗುರುಪ್ರಸಾದ್ ಅವರು ಹಾಗೂ ಶ್ರೀ ಹರ್ಷಕುಮಾರ್ ಗುಗುವೆ ಇವರೆಲ್ಲರೂ ಕೂಡ ಈ ವೇದಿಕೆಯಲ್ಲಿ ತಮ್ಮ ಸಂವಾದವನ್ನು ಆರಂಭ ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಈ ಸಂವಾದದಲ್ಲಿ ಕ್ರಿಯಾತ್ಮಕವಾಗಿ ಭಾಗವಹಿಸಿ ಅಂತ ಕೇಳ್ಕೊಳ್ತಾ ನನ್ನ ಈ ಒಂದು ಸ್ವಾಗತದ ಮಾತುಗಳನ್ನ ಮುಗಿಸ್ತೇನೆ. ನಮಸ್ತೆ. ಧನ್ಯವಾದಗಳು ಮೇಡಮ್. ಈ ವಿಚಾರ ಸಂಕಿರಣದಲ್ಲಿ ಹಾಜರಿರುವ ಸಂಪನ್ಮೂಲ ವ್ಯಕ್ತಿಗಳು, ವಿಶೇಷ ಆಹ್ವಾನಿತರು ಮತ್ತು ನೆರೆದಿರುವ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇವೆ. ಒಕ್ಕೂಟ ವ್ಯವಸ್ಥೆಯಲ್ಲಿನ ಅಂತರಗಳ ಸಮತೋಲನ ಆಯಾಮಗಳು ವಿಷಯವಾಗಿ 6 ಸಂಪನ್ಮೂಲ ವ್ಯಕ್ತಿಗಳು ಮಾತನಾಡಲಿದ್ದಾರೆ. ಪ್ರತಿಯೊಬ್ಬ ಸಂಪನ್ಮೂಲ ವ್ಯಕ್ತಿ 10 ನಿಮಿಷದ ಕಾಲಮಿತಿಯಲ್ಲಿ ತಮ್ಮ ಮಾತುಗಳನ್ನು ಮುಗಿಸಬೇಕಂತ ತಮ್ಮಲ್ಲಿ ವಿನಮ್ರ ಮನವಿ. ಮೊದಲಿಗೆ ಶ್ರೀ ಸಲೀಲ್ ಶೆಟ್ಟಿ ಸರ್ ಅವರನ್ನ ಬಂದು ತಮ್ಮ ವಿಚಾರಗಳನ್ನು ಪ್ರಸ್ತುತಪಡಿಸಬೇಕಂತ ಹೇಳ್ಕೊತೀನಿ. ನಮಸ್ಕಾರ. ನಾನು ಆಕ್ಚುಲಿ ಬೆಂಗಳೂರಲ್ಲಿ 15 ವರ್ಷ ಇದು ಕನ್ನಡ ಮಾತಾಡಲಿಕ್ಕೆ ಸಾಧ್ಯ ಇದೆ, ಆದರೂ ಅಷ್ಟು ಪ್ರಾಕ್ಟೀಸ್ ಇಲ್ಲ. ಸೊ ಅದರಿಂದ ಕ್ಷಮಿಸಿ, ನಾನು ಇಂಗ್ಲೀಷಲ್ಲಿ ಮಾತಾಡ್ತೀನಿ. ಆದಷ್ಟು ಸ್ವಲ್ಪ ಕನ್ನಡ ಮಿಕ್ಸ್ ಮಾಡಿ ಟ್ರೈ ಮಾಡ್ತೀನಿ. ಅದು ನಾನು ಕನ್ನಡ ಮಾತಾಡೋದು ಈ ಥರ ಟೆಕ್ನಿಕಲ್ ಬಗ್ಗೆ ಕನ್ನಡ ಮಾತಾಡಬೇಕಾದ್ರೆ ಸ್ವಲ್ಪ ಪ್ರಾಕ್ಟೀಸ್ ಇರಬೇಕು, ಪ್ರಾಕ್ಟೀಸ್ ಕಮ್ಮಿ ಆಗಿದೆ. ಸೊ ಫಸ್ಟ್ ಆಫ್ ಆಲ್ ಗವರ್ಮೆಂಟ್ ಆಫ್ ಕರ್ನಾಟಕ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮತ್ತೆ ಎಲ್ಲರಿಗೂ ನಮ್ಮ ಕೃತಜ್ಞತೆಗಳು, ಬಹಳ ಥ್ಯಾಂಕ್ಸ್. ಈ ಥರ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಒಂದು ಕಾನ್ಫರೆನ್ಸ್, ಇದು 2ನೇ 3ನೇ ಕಾನ್ಫರೆನ್ಸ್ ಇರಬೇಕು. ಅದು ಮಾಡಲಿಕ್ಕೆ ಬಹಳ ಇಂಪಾರ್ಟೆಂಟ್, ಟೈಮಿಂಗ್ ಬಹಳ ಇಂಪಾರ್ಟೆಂಟ್ ಇದೆ. ಸೊ ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ನಾವು ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ನೀವೆಲ್ಲ ಬಂದಿದ್ದೀರಾ, ನಿಮಗೂ ಥ್ಯಾಂಕ್ಸ್. ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಈ ಥರ ಪ್ಯಾನಲ್ ಇದೆ. ಎಲ್ಲ ಜನ ಪ್ಯಾನಲಿಸ್ಟ್ ಬರೀ ಮೇಲ್ ಇದ್ರೆ ಅದಕ್ಕೆ ಹೆಸರಿದೆ. ಫಿಮೇಲ್ ಇಲ್ಲದೆ ಇರೋ ಪ್ಯಾನಲ್ಗೆ ನಾವು ಮ್ಯಾನಲ್ ಅಂತ ಹೇಳ್ತೀವಿ. ಸೊ ಇದು ಮ್ಯಾನಲ್ ಆಗಿದ್ದಕ್ಕೆ ನಾನು ಅಪಾಲಜೀಸ್, ನಾನು ಕ್ಷಮಾ ಕೇಳಿದ್ದೀನಿ ನಿಮ್ಮ ಹತ್ರ. ನಾನು ಟ್ರೈ ಮಾಡಿದ್ದೆ, ಹೇಳಿದೆ ಅವರಿಗೆ ಆ ಥರ ಫುಲ್ ಮೇಲ್ ಪ್ಯಾನಲ್ ಇರಬಾರ್ದು ಅಂತ. ಅದು ಅನ್ಕಾನ್ಸ್ಟಿಟ್ಯೂಷನಲ್. ಸೊ ನಾನು 10 ನಿಮಿಷದಲ್ಲಿ 3 ನಿಮ್ಮ ಮುಂದೆ ಇಡ್ತೀನಿ. I want to make 3 points in the 10 minutes that I have. The first point is that even this morning when we heard Chief Minister Siddaramaiah speak and Mahadevappa speak, etc., the one thing I agree, of course, with all the points they made, but the one thing which was missing in what was said this morning is that we are dealing in a situation of crisis. We are in an emergency situation. So we don't have time to leisurely analysis and discussion. And maybe we have not fully understood the depth of the crisis, of the constitutional crisis that the country is facing today. On a daily basis, the constitution is being undermined and sabotaged from every angle. Let me give you 3-4 angles which are obvious. Firstly, the constitution is supposed to be a social contract between the state, doesn't matter which party is in power, but the constitution is a social contract between the state and the people of the country. Now, which means that every individual who is in this country has rights and the state has duties. Now, under the current regime, it has become ulta, upside down. Constitution, samvidhana prakara, ಯಾರ್ಯಾರು ಸಿಟಿಸನ್ಸ್ ಇದ್ದಾರೆ ಅವರಿಗೆ ರೈಟ್ಸ್, ಹಕ್ಕುಗಳಿದೆ. ಗವರ್ಮೆಂಟ್ ಏನಿದೆಯೋ ಅವರಿಗೆ ಡ್ಯೂಟೀಸ್ ಇದೆ, ಗವರ್ಮೆಂಟ್ ಆಬ್ಲಿಗೇಷನ್ಸ್ ಇದೆ. ಇವಾಗ ಉಲ್ಟಾ ಮಾಡಿದ್ದಾರೆ. ಗವರ್ಮೆಂಟ್ಗೆ ರೈಟ್ಸ್, ಜನಗಳಿಗೆ ಬರೀ ಡ್ಯೂಟೀಸ್ ಅಂತ. So number one, the social contract is broken in my view. We can go into details in this discussion. The second thing about the constitution is that it is meant first and foremost. Now whether it is Gandhi or Ambedkar, and as you know they had a lot of differences, but both Gandhi and Ambedkar agreed that the constitution is meant to protect the weakest people in society.
So who are the weakest people in India? When we say weakest, we mean socially, economically, politically. Who are the weakest sections in Indian society? That is very obvious. The answer is obvious. We have Dalits, OBCs, minorities, tribals, and across all groups of people, women. So you would expect that the Constitution is focused on protecting the weakest sections of society. ನಮ್ಮ ಸಂವಿಧಾನದ ಮೂಲ ವಿಷಯ ಏನು ಹೇಳಿದ್ರೆ ಸಮಾಜದಲ್ಲಿ ಯಾರು ಕಮ್ಮಿ ಶಕ್ತಿ ಇರೋರು, ಅಶಕ್ತಿ ಆಗಿರೋರು, ದಲಿತರು, ಬ್ಯಾಕ್ವರ್ಡ್ ಕಾಸ್ಟ್, ಆದಿವಾಸಿ, ಮೂಲ ನಿವಾಸಿ ಆದಿವಾಸಿ ಜನ, ಟ್ರೈಬಲ್ಸ್, ST, ಮತ್ತೆ ಮೈನಾರಿಟೀಸ್, ಮತ್ತೆ ವಿಮೆನ್, ಈ ತರ ಇವರಿಗೆ ಜಾಸ್ತಿ ಸಪೋರ್ಟ್ ಮಾಡಬೇಕಾಗಿರೋದು ಕಾನ್ಸ್ಟಿಟ್ಯೂಷನ್. ಇವಾಗ ಈ ನಮ್ಮ ಸಂದರ್ಭದಲ್ಲಿ ಲಾಸ್ಟ್ 10 years ಇಂದ ಉಲ್ಟಾ ಆಗ್ಬಿಟ್ಟಿದೆ. ಫುಲ್ the exact opposite is going on. On a daily basis there are attacks on Dalits, on minorities, on women, on tribals, and on the backward castes. So second crisis is coming from that. The third is that the Constitution is the foundation of India's democratic structure. Which is again very obvious, but we need to say it, that the checks and balances which exist to make a country a democracy is that you have to have a strong independent media, a strong independent judiciary, you need a strong executive branch which is not just answerable, just following whatever the legislative side can say to it, and of course you need a strong civil society. Now ನಿಮಗೆಲ್ಲ ಗೊತ್ತಿದೆ, ಈ ತರ ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ಸ್ ಒಂದು ಇಂಡಿಪೆಂಡೆನ್ಸ್ ಉಳಿದಿಲ್ಲ ಇವಾಗ. ಯಾವುದೇ ನೀವು ನೋಡಿ, ಮೀಡಿಯಾ ಇರಲಿ, ಸಿವಿಲ್ ಸೊಸೈಟಿ ಇರಲಿ, ಜುಡಿಷಿಯರಿ ಇರಲಿ, ಎಲ್ಲವರಿಗೆ ಕಾಂಪ್ರಮೈಸ್ ಮಾಡಿಬಿಟ್ಟಿದ್ದಾರೆ. ಸೊ and on every single index of democracy in the world, so okay, we can say one particular index is biased, second index is biased, but every index, from VDEM to Economist Intelligence Unit to freedom, every freedom index, India has fallen catastrophically. ಯಾವುದು ಗ್ಲೋಬಲ್ ಇಂಡೆಕ್ಸ್ ನೋಡಿದ್ರೆ ಡೆಮೋಕ್ರಸಿ, ಕಾನ್ಸ್ಟಿಟ್ಯೂಷನಾಲಿಟಿ ಮೇಲೆ ನಮ್ಮ ದೇಶ 10 ವರ್ಷದಲ್ಲಿ ಇಷ್ಟು ಕೆಳಗೆ ಮುಂದೆ ಯಾವಾಗೂ ಬಂದೇ ಇಲ್ಲ. ಇಟ್ಸ್ ಗೋಯಿಂಗ್ rapidly down in the wrong direction at a catastrophic speed. So I think that what this current regime has understood is that there's only one aspect of democracy which they need to take care of, which is to win elections. So you game the electoral system to establish a majoritarian rule. So internationally you say that you are legitimate because you win elections. Doesn't matter if the elections are neither free nor fair, but elections are being won. Now we don't know about electronic voting machines, etc. But we saw what happened in the Chandigarh mayoral poll, that you have a returning officer who on camera is changing the results. So now the last point I want to make on the crisis is how this constitutional erosion affects the unity of the country. Now, if you are constantly putting the majority community against minorities, upper caste against Dalits, men against women, obviously, how are you going to get unity in the country? Your whole basis is to polarize. And the way in which you polarize is by consolidating the castes in order to vote for ethno-nationalist, Hindu nationalist party. So this is the basis on which the country is currently being run. So the fiscal federalism question, which also we've been asked to address, in my view is a subset of the broader social economic crisis we're going through. So yes, governors are being misused, the taxation system is highly skewed, but in my view it's more than a north-south conflict, because even the East, they hardly have any presence in the East. So you could say that there is, in a sense, a north versus south/east conflict. But in my view, that's not the principal contradiction that we are facing. But yes, if you have more and more of this Aryan supremacy attitude against the Dravidian states of India, sooner or later you're going to have lesser and lesser unity in the country. So the first point I want to make is we have a constitutional crisis. The second point I want to make is we have to understand what is behind this crisis. ಒಂದು ಅಂತ ಹೇಳಿದ್ರೆ ಇವಾಗ ನಮ್ಮ ಎಮರ್ಜೆನ್ಸಿ ಕ್ರೈಸಿಸ್ ಸಿಚುವೇಶನ್ ಇದ್ದೀವಿ, ಬಟ್ ಅದು ಯಾಕಾಗಿರೋದು, ಅದ್ರ ಹಿಂದ್ಗಡೆ ಏನಿಗೆ, ಅದು ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗಿದೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಸ್ ದಟ್
the Constitution of India was made on the basis of the Universal Declaration of Human Rights. And the Universal Declaration of Human Rights, all the best constitutions in the world, they start by saying that all humans are born free and equal in dignity and rights. Now, in our country, all people are not born free. All people are not born equal in dignity and rights because the caste system takes care of it. When you're born, you're already unequal. We have 2,000 years of so-called heritage, which defines particular castes and communities as born inferior. So, the Ambedkar and the founding fathers of the country, they tried to disrupt this 2,000-year history by bringing the Constitution, which in its time was a revolutionary document. So we are celebrating 75 years of Constitution. So the Constitution is mostly on paper. If you go to any village, in any slum, you talk to the Dalits, the Muslims, the Adivasis in any forest, they don't even know about the Constitution. We know the Constitution is mostly on paper. Now Ambedkar had the foresight at that time, along with many others, to create affirmative action, to create reservations, to create protections for the lowest groups. Now the ethno-nationalist Sangh Parivar, their fight, in my view, their fight, of course, is against other religions like Muslims, etc. But their fundamental worry and their fundamental concern is that the lower castes are becoming stronger. After 75 years, they are becoming more assertive. They're getting economic strength, they're getting social power, they're getting political power. So how do you crush this? How do you get them to stay where they are? Then you divert the attention. You start attacking Muslims, Sikhs, Christians. So the lower castes suddenly feel they are Hindu. Adivasis, by what stretch of imagination can Adivasis be Hindus? But they have been made Hindus. So that is the second point I wanted all of us to understand, that, if we don't understand who is behind the constitutional crisis, and Chief Minister Siddaramaiah pointed at that today, the people who are against freedom struggle, who are against the constitution, how are they going to protect this constitution in this country? So, yaru nama freedom struggle against idro, yaru Ambedkar avaru matte constitution mado time nallu constitutionally against idro, avaru ಇವತ್ತು ನಮ್ಮ ದೇಶದ ರೂಲರ್ಸ್ ಆಗಿದ್ದಾರೆ. ಸೊ ಕಾನ್ಸ್ಟಿಟ್ಯೂಷನ್ ಅವರು ಕಾಪಾಡಬೇಕಾಗಿರೋರೆ ಕಾನ್ಸ್ಟಿಟ್ಯೂಷನ್ ಡಿಸ್ಟ್ರಾಯ್ ಮಾಡ್ತಾರೆ. ಸೊ ಹೇಗಾಗ್ತದೆ ಆ ಸಿಚುವೇಶನ್ ಅಲ್ಲಿ? ಸೊ ನಾವು ಇದೆರಡು ಆಯ್ತಲ್ಲ, ಇವಾಗ ನೋಡೋಣ ಮುಂದೆ ಏನು ಮಾಡಬೇಕು ಅಂತ. ಸೊ ಲೆಟ್ ಮೀ ಜಸ್ಟ್ ಕ್ಲೋಸ್ ಬೈ ಟಾಕಿಂಗ್ ಅಬೌಟ್ 2 or 3 things looking into the future, because we can do a lot of analysis, but as I said, we have no time to lose. So what are the things we need to do looking forward? First and foremost, let me talk about the short term. In the very short term, I think that we really need to strengthen the voting power and the voting intent of the Dalits, OBCs, minorities in the upcoming Lok Sabha election. Now, they are trying to make it sound like the Lok Sabha election is almost definitely going to be won by BJP RSS. I do not think we have to work on that basis. All of you who are here should make Dalits, OBCs, Adivasis, backward castes aware of the constitutional crisis and the risk of a third term of these people coming. I don't have any political affiliation, I don't belong to any party, but I'm talking about the risks of the constitution. So I think that's the first task. Second is, there is a momentum for the caste census and caste-based reservations in different states is taking different shape. I think that should be strengthened. You should put your support and energy behind that. Third, the farmers are agitating currently. I think it's very important that the farmers' agitation gets support, because the vast majority of this country still is agriculture based. We have a growing population, but still a smaller population in urban areas. Farmers have been historically wronged, and they are mostly, the farmers are backward caste. So I think we should give whatever support we can. That's in the immediate. Now in the medium term, we have to understand in the medium term that the one thing the BJP does is that they play a game of smoke and mirrors. When I say BJP, I'm talking about the Sangh Parivar. It's not a party political thing. It's an anti-constitutional ideology that I'm referring to. So they play a game of smoke and mirrors. So they will say that the entire country is supporting them. We know that they only got 38% of the votes, so they cannot exaggerate. Even in the diaspora, and I've been doing some work in the diaspora in the UK and US,
they always make it sound like the whole diaspora is supporting them. That is simply not true. All the data shows us that the opposite is true. So I think we have a very good chance of organizing and fighting back. I've almost finished this. So I think the medium-term work is to build the cadre at the grassroots of Dalit, OBC, what we call Bahujan, has to come together. And the only way that, and in that Bahujan, women play a very, very crucial role. So I always request all the activists and mobilizers and organizers to make sure that women have the leadership. So I think the medium-term work is in that regard. Long-term, there's a whole lot of work to be done. I won't spend time on that because unless people understand that their minds are being poisoned, unless the education system is fixed, unless we have values inculcated in people which are linked to constitution, this country is at risk. So I want to close by saying where I started from. We are in an emergency situation. The country is facing a crisis. We have very little time to lose. We don't need more speeches and more words. We need action. Thank you very much. ಸಂವಿಧಾನದ ಮೂಲಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ 2000 ವರ್ಷಗಳ ಇತಿಹಾಸವನ್ನು ಕ್ರಾಂತಿಕಾರಿಯಾಗಿ ಬದಲು ಮಾಡಿದರು ಮತ್ತು ಇಂದಿನ ದಿನಗಳಲ್ಲಿ ಸಂವಿಧಾನ ಬಿಕ್ಕಟ್ಟಿನ ಬಗ್ಗೆ ಮೂರು ಅಂಶಗಳನ್ನು ತೆಗೆದುಕೊಂಡು ವಿಚಾರ ವ್ಯಕ್ತಪಡಿಸಿದ ಸಲೀಲ್ ಶೆಟ್ಟಿ ಸರ್ ಅವರಿಗೆ ನಮಸ್ಕಾರಗಳು. ನಂತರದಲ್ಲಿ ಮತ್ತೊಬ್ಬ ವಿದ್ವಾಂಸರಾದ ಶ್ರೀ ಎಲ್ ನರಸಿಂಹಮೂರ್ತಿ ಅವರು ವಿಚಾರ ಪ್ರಸ್ತುತಪಡಿಸಬೇಕೆಂದು ಕೇಳಿಕೊಳ್ಳುತ್ತೀನಿ. ಎಲ್ಲರಿಗೂ ಜೈ ಭೀಮ್. ಸೊ ನನಗೆ ಕೊಟ್ಟಿರುವ ವಿಚಾರ ಒಕ್ಕೂಟ ವ್ಯವಸ್ಥೆಯಲ್ಲಿ ಸಮನ್ವಯತೆಯನ್ನು ಯಾವ ಥರ ಸಾಧಿಸಬಹುದು ಅನ್ನುವ ಸಾಧ್ಯತೆಗಳ ಬಗ್ಗೆ. ಸೊ ಮೊದಲನೇದಾಗಿ ಯಾಕೆ ಈ ಪ್ರಶ್ನೆ ಬಂದಿದೆ, ಒಕ್ಕೂಟ ವ್ಯವಸ್ಥೆಯಲ್ಲಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಥವಾ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಸಮನ್ವಯ ಅವಶ್ಯಕತೆ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿಕೊಂಡು ನಾನು ಒಂದೆರಡು ವಿಚಾರ ಮಂಡಿಸಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಒಕ್ಕೂಟ ವ್ಯವಸ್ಥೆ ಅನ್ನೋದು ಯಾವಾಗ ನಮ್ಮ ದೇಶದಲ್ಲಿ ಫಾರ್ಮ್ ಆಗೋದಕ್ಕೆ ಶುರುವಾಯಿತು ಅಂತ ಹೇಳಿದ್ರೆ, ಯಾವಾಗ ವಸಾಹತುಶಾಹಿ ಕಲನೈಸೇಷನ್ ಇಂಡಿಯಾದಲ್ಲಿ ಆಗಿತ್ತು, ಆಗ ವಸಾಹತು ಸಂದರ್ಭದಲ್ಲಿ ರಾಷ್ಟ್ರ ಅನ್ನೋ ಒಂದು ಪರಿಕಲ್ಪನೆಯನ್ನು ಕಟ್ಟಿಕೊಂಡು ರಾಷ್ಟ್ರೀಯತೆಯ ಆಧಾರದ ಮೇಲೆ ನಮಗೆ ರಾಜಕೀಯ ಸ್ವಾತಂತ್ರ್ಯ ಬೇಕು ಬ್ರಿಟಿಷ್ನವರಿಂದ ಅಂತ ಹೋರಾಟ ಮಾಡ್ತಾ ಇರಬೇಕಾದ್ರೆ, ಈ ಒಂದು ರಾಷ್ಟ್ರೀಯವಾದಿ ಚಳುವಳಿ ನಡೀತಾ ಇರಬೇಕಾದ್ರೆ ನಮ್ಮ ದೇಶದಲ್ಲಿ, ಅದರಲ್ಲೂ ದಕ್ಷಿಣ ಭಾರತದ ಕೆಲವು ಜಾತಿ ವಿರೋಧಿ ಅಥವಾ ಜಾತಿ ವಿನಾಶದ ಚಿಂತಕರು ಅಂತ ಏನು ಕರೀಬಹುದು, ಅಥವಾ ಈ ಆರ್ಯ ಮತ್ತು ದ್ರಾವಿಡ ಥಿಯರಿ ಏನಿದೆ ಅಥವಾ ಆರ್ಯರು ಹೊರಗಿನಿಂದ ಬಂದು ನಮ್ಮ ಮೇಲೆ ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ದಾರೆ ಸಾಂಸ್ಕೃತಿಕವಾಗಿ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಏನು ಹೋರಾಟ ಮಾಡಿದ್ರು, ಅವರು ಒಂದು ಪರಿಕಲ್ಪನೆಯನ್ನು ಕಟ್ಟಿದ್ರು. ಅದರಲ್ಲಿ ಬಹಳ ಮುಖ್ಯವಾಗಿ ವಸಾಹತುಶಾಹಿ ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿ ಪುಲೆ ಅವರಾಗಿರ್ಬೋದು, ಕೇರಳದಲ್ಲಿ ಅಯ್ಯನ್ಕಾಳಿ ಅವರು, ತಮಿಳುನಾಡಿನಲ್ಲಿ ಪೆರಿಯಾರ್ ಅವರು ಮತ್ತು ಬಹಳ ಮುಖ್ಯವಾಗಿ ಅಂಬೇಡ್ಕರ್ ಅವರು. ಸೊ ಯಾಕೆ ರಾಜಕೀಯ ಸ್ವಾತಂತ್ರ್ಯದ ಒಂದು ಹೋರಾಟ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಈ ಹೋರಾಟಗಾರರು ಸಾಮಾಜಿಕ ಸ್ವಾತಂತ್ರ್ಯದ ಬಗ್ಗೆ, ಸೋಷಿಯಲ್ ಲಿಬರ್ಟಿ ಬಗ್ಗೆ ತುಂಬಾ ಒತ್ತನ್ನು ಕೊಟ್ಟು ಅವರು ಮಾತಾಡ್ತಾ ಇದ್ದಾರೆ. ಯಾಕೆ ಅದನ್ನ ಬೇಕು ಅಂತ ಕೇಳ್ತಾ ಇದ್ರು, ಬಹಳ ಇಂಪಾರ್ಟೆಂಟ್ ಆದಂತ ಪ್ರಶ್ನೆ ಇವತ್ತಿನ ಸಂದರ್ಭದಲ್ಲಿ ನಾವು ಎದುರಿಸ್ತಾ ಇರುವಂತ ಕ್ರೈಸಿಸ್ಗೆ ಅಂತ ಅನ್ಸುತ್ತೆ. ಯಾಕಂದ್ರೆ ವಿನ್ಸ್ಟನ್ ಚರ್ಚಿಲ್ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಬೇಕಾದಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಒಂದು ಮಾತನ್ನ ಹೇಳಿದ್ದು ನನಗೆ ನೆನಪಾಗ್ತಾ ಇದೆ. ಅಂದ್ರೆ ನಾವು ಅಧಿಕಾರವನ್ನ ಹಸ್ತಾಂತರ ಮಾಡ್ತೀವಿ ಭಾರತೀಯರಿಗೆ, ಅದು ಯಾರ ಕೈಗೆ ಹೋಗುತ್ತೆ ಇಂಡಿಯಾದಲ್ಲಿ ಅಂತ, ಅದು ಯಾರ ಕೈಗೆ ವಾಪಸ್ ಬರುತ್ತೆ ಅನ್ನೋದ್ರ ಕುರಿತಾಗೇನೆ ಈ ನಾನು ಇಷ್ಟೊತ್ತು ಹೇಳಿದಂತ ಅಯೋಧ್ಯದಾಸ್ ಆಗಿರ್ಬೋದು, ಅಯ್ಯನ್ಕಾಳಿ ಆಗಿರ್ಬೋದು, ಪುಲೆ ಅವರಾಗಿರ್ಬೋದು, ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿರ್ಬೋದು, ಅವರ ಒಂದು ಹೋರಾಟ ಅಥವಾ ಅವರ ಒಂದು ವಿಷನ್ ಏನಿತ್ತು, ಅವರ ಐಡಿಯಾ ಆಫ್ ಇಂಡಿಯಾ ಏನಿತ್ತು, ಅದು ನಿಂತಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಂದ್ರೆ ಸ್ವಾತಂತ್ರ್ಯ ಬಂದಾದ್ಮೇಲೆ ಒಂದು ಫೆಡರಲ್ ಗವರ್ಮೆಂಟ್ ಇಲ್ಲಿ ರಚನೆ ಆಗಿ, ಒಕ್ಕೂಟ ಸರ್ಕಾರ ರಚನೆ ಆಗಿ, ಅದರ ಅಧಿಕಾರ ಯಾರಿಗೆ ಹೋಗಿದೆ ಇದುವರೆಗೂ, ಅಥವಾ ಇದುವರೆಗೂ ಯಾರು ಅದನ್ನ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಅನ್ನೋದನ್ನ ನಾವು ಬಹಳ ಮುಖ್ಯವಾಗಿ ನಾವು ಗುರುತಿಸ್ಕೋಬೇಕು. ಅಂದ್ರೆ ನಾವು ಯಾವಾಗ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಕ್ರೈಸಿಸ್ ಬರುತ್ತೆ, ಆಗೆಲ್ಲನೂ ಒಂದು ಮಾತು ಮಾತಾಡ್ತೀವಿ, ಏನಂತ ಹೇಳಿದ್ರೆ ಒಂದು ಸ್ಟ್ರಾಂಗ್ ಸೆಂಟ್ರಲ್ ಗವರ್ಮೆಂಟ್ ಇರಬೇಕು ಅಂತ ಹೇಳಿ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಇದೆ. ಆ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಇಟ್ಕೊಂಡು ಅದರ ಆಧಾರದ ಮೇಲೆ ಅವರು ರಾಜ್ಯ ಸರ್ಕಾರಗಳ ಮೇಲೆ
ಏನೋ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ ಅಥವಾ ತಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದಾರೆ ಅಂತ. ಸೊ ನಾವು ಗಮನಿಸಬೇಕಾಗಿರೋದು, ನೆನಪಿಸ್ಕೊಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಮಾಡಿದ ಭಾಷಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನನ್ನ ಹೇಳಿದ್ದಾರೆ ಅಂತ ಹೇಳಿದ್ರೆ, ಅವರು ಬಹಳ ಮುಖ್ಯವಾಗಿ ಒತ್ತು ಕೊಟ್ಟು ಮಾತಾಡೋದು ಹೇಳಿದ್ರೆ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿಯ ಬಗ್ಗೆ, ಅಂದ್ರೆ ಸಂವಿಧಾನಿಕ ನೈತಿಕತೆಯ ಬಗ್ಗೆ. ಸೊ ಬಾಬಾ ಸಾಹೇಬ್ರೇನೆ ಅವರೇನೆ ಹೇಳಿದ್ದಾರೆ ಏನು ಅಂತ ಹೇಳಿದ್ರೆ, ಈ ಕಾನ್ಸ್ಟಿಟ್ಯೂಷನ್ ಎಷ್ಟು ಒಳ್ಳೆಯದು ಅಥವಾ ಎಷ್ಟು ಕೆಟ್ಟದು ಅನ್ನೋದು ಯಾವಾಗ ನಿರ್ಧಾರ ಆಗುತ್ತೆ ಅಂತ ಹೇಳಿದ್ರೆ ಅದನ್ನ ಜಾರಿಗೊಳಿಸುವವರ ನೈತಿಕತೆ ಆಧಾರದ ಮೇಲೆ ಅಂತ. ಯಾರು ಫೆಡರಲ್ ಸಿಸ್ಟಮ್ ಅನ್ನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಮೇಲೆ ಅಥವಾ ಸವಾರಿ ಮಾಡೋದಕ್ಕೆ ಅಥವಾ ರಾಜ್ಯ ಸರ್ಕಾರಗಳನ್ನ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನೋ ಕಾನ್ಸ್ಟಿಟ್ಯೂಷನ್ ಇರುವಂತ ಪ್ರಾವಿಷನ್ ಅಲ್ಲ. ಯಾಕೆ ಬಾಬಾ ಸಾಹೇಬ್ ಪ್ರಬಲವಾದ ಒಂದು ಊಟ ವ್ಯವಸ್ಥೆ ಇರಬೇಕು, ಕೇಂದ್ರ ಸರ್ಕಾರ ಇರಬೇಕು ಅಂತ ಹೇಳಿದ್ರೆ ಭಾರತದ ಸಮಾಜದಲ್ಲಿ ಅಂತರ್ಗತವಾಗಿರುವಂತ ಹಲವು ಏನೋ ಕಂಟ್ರಡಿಕ್ಷನ್ಸ್ ಆಗಿರ್ಬೋದು ಅಥವಾ ಹಲವು ಭಿನ್ನಾಭಿಪ್ರಾಯಗಳಾಗಿರ್ಬೋದು, ಅದೆಲ್ಲವನ್ನು ಮೀರ್ಕೊಂಡು ಒಂದು ದೇಶ ಆಗಿ ಇದು ಉಳಿಬೇಕು ಅಂತ ಹೇಳಿದ್ರೆ ಒಂದು ಪ್ರಬಲವಾದ ಕೇಂದ್ರ ಸರ್ಕಾರ ಇರಬೇಕು ಅಂತ ಹೇಳಿ ಅವರು ಮಾತಾಡಿದರು. ಆದ್ರೆ ಕೇಂದ್ರ ಸರ್ಕಾರದಲ್ಲಿ ಇರುವಂತವ್ರು ಯಾರ್ಯಾರು ಏನ್ ಮಾಡಬೇಕು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರಗಳಿಗೆ ಸಿಗಬೇಕಾದಂತ ಒಂದು ಪ್ರಾತಿನಿಧ್ಯವನ್ನ, ರಾಜ್ಯ ಸರ್ಕಾರಗಳಿಗೆ ಸಿಗಬೇಕಾಗಿರುವಂತ ಒಂದು ಅವಕಾಶಗಳನ್ನ, ಅದಕ್ಕೆ ಸಿಗಬೇಕಾಗಿರುವಂತ ಪಾಲನ್ನ ಅವರು ಕೊಡಬೇಕಾಗುತ್ತೆ. ಆದ್ರೆ ನಾವು ಸ್ವಾತಂತ್ರ್ಯ ಇದುವರೆಗೂ ಕೂಡ ನಾವು ಗಮನಿಸಿಕೊಳ್ತಾ ಬಂದ್ರೆ ಯಾರು ಕೇಂದ್ರ ಸರ್ಕಾರದಲ್ಲಿ ಆಡಳಿತವನ್ನು ನಡೆಸಿದ್ದಾರೆ ಅಥವಾ ಯಾವ ಜಾತಿ ಜನಾಂಗಗಳಿಗೆ ಆಡಳಿತ ಹೆಚ್ಚು ಸಿಕ್ಕಿದೆ, ಅದು ಆಬ್ವಿಯಸ್ಲಿ ನಮ್ಗೆಲ್ಲರಿಗೂ ಗೊತ್ತಿದೆ. ಹಿಂದಿ ಬೆಲ್ಟ್ ಅಂತ ನಾವೇನ್ ಕರಿತೀವಿ ಅಂದ್ರೆ ಹಿಂದಿ ಮಾತಾಡುವ ರಾಜ್ಯಗಳಿಂದ ಬಂದಿರತಕ್ಕಂಥವ್ರಿಗೆ ಅತಿ ಹೆಚ್ಚು ಅಧಿಕಾರದ ಪಾಲು ಸಿಕ್ಕಿದೆ. ಮತ್ತು ವಸಾಹತುಶಾಹಿಗಿಂತ ಮುಂಚೆ ಆಗಿರ್ಬೋದು ಅಥವಾ ವಸಾಹತು ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಸ್ವಾತಂತ್ರ್ಯದ ನಂತರದಲ್ಲೇ ಆಗಿರ್ಬೋದು, ಈ ದೇಶದಲ್ಲಿ ಇರುವಂತ ನೈಸರ್ಗಿಕ ಸಂಪತ್ತಾಗಿರ್ಬೋದು, ಭೂಮಿಯ ಒಡೆತನ ಆಗಿರ್ಬೋದು, ರಾಜಕೀಯವಾದಂತ ಅಧಿಕಾರ ಆಗಿರ್ಬೋದು, ಅತಿ ಹೆಚ್ಚು ಸಿಕ್ಕಿರೋದು ಯಾರು ಜನಸಂಖ್ಯೆಯಲ್ಲಿ ಬಹಳ ಕಡಿಮೆ ಇದ್ದಾರೋ, ಯಾರು ಸಾಂಸ್ಕೃತಿಕವಾಗಿ ಇನ್ನೊಬ್ಬರನ್ನ ತುಳಿಯೋದಕ್ಕೆ ಸದಾ ಒಂದು ತಂತ್ರವನ್ನ ರೂಢಿ ಮಾಡಿಕೊಂಡಿದ್ದಾರೋ ಅಂತವ್ರ ಕೈನಲ್ಲಿ ಇದು ಸಿಕ್ಕಿದೆ. ನಾವು ಒಕ್ಕೂಟ ವ್ಯವಸ್ಥೆ ಒಳಗಡೆ ರಾಜ್ಯಗಳು ಮತ್ತೆ ಕೇಂದ್ರ ಸರ್ಕಾರದ ನಡುವೆ ಇರುವಂತಹ ಭಿನ್ನತೆಯನ್ನು ನಾವು ನಿವಾರಣೆ ಮಾಡ್ಕೋಬೇಕು ಅಥವಾ ಸಮನ್ವಯತೆಯನ್ನ ನಾವು ಸಾಧಿಸ್ಕೊಳ್ಳೋದು ಯಾವಾಗ ಸಾಧ್ಯ ಆಗತ್ತೆ ಅಂತ ಹೇಳಿದ್ರೆ, ಈ ಒಂದು ದಬ್ಬಾಳಿಕೆಯನ್ನ ಅಥವಾ ಈ ಒಂದು ಏನು ಅವರ ಏನೋ ಡಾಮಿನೆನ್ಸ್ ಅಂತ ಏನಿದೆ ಅದನ್ನ ನಾವು ಫಸ್ಟ್ ಏನೋ ಕಡಿಮೆ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಇವತ್ತು ಎಷ್ಟೋ ಅಧ್ಯಯನಗಳನ್ನ ಮಾಡಿರುವಂತವ್ರು ನಮ್ಮ ಮುಂದೆ ಇಟ್ಟಿರುವಂತಹ ಒಂದು ಅಂಕಿ ಅಂಶಗಳನ್ನೇ ನಾವು ನೋಡ್ತಾ ಇದ್ರೆ, ಕೇಂದ್ರ ಸರ್ಕಾರ ಯಾವಾಗಲೂ ಕೂಡ ಅದು ಭಾರತದ ಮೇಲ್ಜಾತಿಯ ಮತ್ತು ಮೇಲ್ವರ್ಗದ ಹಿತಾಸಕ್ತಿಯನ್ನ ಕಾಯ್ದುಕೊಳ್ಳುವಿಕೆ ಮಾಡಿದೆ ಅಂತ ಹೇಳೋದು ಅಧ್ಯಯನಗಳಿಂದ ತಿಳಿದು ಬಂದಿದೆ ಅನ್ನೋದು. ಮತ್ತು ಕಳೆದ 10 ವರ್ಷಗಳಿಂದ ನಾವೇನು ಇವತ್ತು ಕಾನ್ಸ್ಟಿಟ್ಯೂಷನ್ ಬಹಳ ಅಪಾಯದಲ್ಲಿದೆ, ಕಾನ್ಸ್ಟಿಟ್ಯೂಷನ್ಗೆ ಇವರು ಕಾನ್ಸ್ಟಿಟ್ಯೂಷನ್ ಅದನ್ನ ಎಷ್ಟು ಡಿಸ್ಟೆಬಿಲೈಸ್ ಮಾಡಬೇಕು ಅಷ್ಟನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಚರ್ಚೆಗಳನ್ನು ನಾವು ನೋಡ್ತಾ ಬಂದಿದ್ದೀವಿ. ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು, ಯಾವ ಸಾಮಾಜಿಕ ಚಳುವಳಿಗಳ ಕಾರಣಕ್ಕೆ ಅಥವಾ ಯಾವ ಒಂದು ಏನೋ ತಳ ಸಮುದಾಯಗಳಿಂದ ಬಂದಂತ ಚಿಂತಕರು ಇಟ್ಟಿದ್ದಂತ ಒಂದು ಐಡಿಯಲ್ ಯುಟೋಪಿಯನ್ ಸೊಸೈಟಿಗೆ ಸಂಬಂಧಪಟ್ಟಂತೆ ಏನು ದೇಶದಲ್ಲಿ ಬ್ರಾಹ್ಮಣಶಾಹಿಯ ವಿರುದ್ಧ ಒಂದು ಹೋರಾಟವನ್ನು ಕಟ್ಟೋದಕ್ಕೆ ಇವರೆಲ್ಲ ಪ್ರಯತ್ನ ಪಟ್ಟರು, ಅದನ್ನ ಆದಷ್ಟು ಸಪ್ರೆಸ್ ಮಾಡಿ ತಮ್ಮ ಪ್ರಾಬಲ್ಯವನ್ನ ಮತ್ತೆ ಮುಂದೆ ತರಬೇಕು ಅಂತ ಹೇಳಿ ಹೋರಾಟ ಮಾಡ್ತಿರೋದನ್ನ ನಾವು ಗಮನಿಸ್ತೀವಿ. ಇದರ ಫಲಶ್ರುತಿನೇ ಉತ್ತರ ಭಾರತದಲ್ಲಿ ಇವತ್ತು ಕನ್ಸಾಲಿಡೇಟ್ ಆಗಿರುವಂತ ಹಿಂದಿ ಭಾಷಿಕ ರಾಜ್ಯಗಳ ಒಂದು ಏನೋ ಮತದಾರರು ಏನಿದ್ದಾರೆ ಅಥವಾ ಅವರು ಕೊಡ್ತಾ ಇರುವಂತಹ ಒಂದು ಚುನಾವಣಾ ಫಲಿತಾಂಶಗಳೇನಿದೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು ಏನು ಅಂತ ಹೇಳಿದ್ರೆ, ಉತ್ತರ ಕರ್ನಾಟಕ, ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಮಧ್ಯೆ ಒಂದು ಸಾಂಸ್ಕೃತಿಕವಾದಂತಹ ಒಂದು ಭಿನ್ನತೆ ಇದೆ. ಅದು ಯಾವ ತರದ ಭಿನ್ನತೆ ಆಗಿರ್ಬೋದು, ಉತ್ತರ ಭಾರತ ಬಹಳ ಕನ್ಸರ್ವೇಟಿವ್ ಆಗಿ ಆಲೋಚನೆ ಮಾಡುತ್ತೆ, ಅದು ಎಜುಕೇಶನ್ ಅಲ್ಲಿ ಅಷ್ಟು ಮುಂದೆ ಇಲ್ಲ, ಟೆಕ್ನಾಲಜಿಯನ್ನು ಬಳಸಿಕೊಳ್ಳೋದ್ರಲ್ಲಿ ಮುಂದೆ ಇಲ್ಲ, ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡೋದ್ರಲ್ಲಿ ಮುಂದೆ ಇಲ್ಲ, ಜ್ಞಾನೋತ್ಪಾದನೆ ಮಾಡೋದ್ರಲ್ಲಿ ಮುಂದೆ ಇಲ್ಲ. ಅದಕ್ಕೆ ಕಾಂಟ್ರರಿಯಾಗಿ ದಕ್ಷಿಣ ಭಾರತ ಬಹಳ ಪ್ರೋಗ್ರೆಸಿವ್ ಆಗಿ ಆಲೋಚನೆ ಮಾಡ್ತಾ ಇದೆ, ಎಜುಕೇಶನ್ ಅಲ್ಲಿ ಬಹಳ ಪ್ರೋಗ್ರೆಸ್ ಕಂಡಿದೆ ಮತ್ತು ಉದ್ಯೋಗಾವಕಾಶಗಳನ್ನು ಜಾಸ್ತಿ ಸೃಷ್ಟಿ ಮಾಡ್ತಾ ಇದೆ ಮತ್ತು ಸಂಪತ್ತಿನ ಉತ್ಪಾದನೆಯಲ್ಲಿ ಕೂಡ ದೇಶದ ಸಂಪತ್ತಿನ ಉತ್ಪಾದನೆಯಲ್ಲಿ ಕೂಡ ಅತಿ ಹೆಚ್ಚು ಕಾಂಟ್ರಿಬ್ಯೂಷನ್ ಅನ್ನ ಇದು ಮಾಡ್ತಾ ಇದೆ. ಆದ್ರೆ ನಮಗೆ ಸಿಗಬೇಕಾಗಿರುವಂತಹ ಒಂದು ಪಾಲ್ ಆಗಿರ್ಬೋದು ಅಥವಾ ಏನು ದಕ್ಷಿಣ ಭಾರತಕ್ಕೆ ಸಿಗಬೇಕಾಗಿರುವ ಒಂದು ಪ್ರಾತಿನಿಧ್ಯ ಆಗಿರ್ಬೋದು ಸಿಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಎತ್ತುವಂತ ಪ್ರಶ್ನೆಗಳು ಅದು ಜಾತಿಯ ಕುರಿತಾಗಿರ್ಬೋದು ಅಥವಾ ಲಿಂಗ ಸಮಾನತೆ ಕುರಿತಾಗಿ ಇಲ್ಲಿ ಎತ್ತಕ್ಕಂಥ ಪ್ರಶ್ನೆಗಳೇನಿದಾವೆ ಅದು ಉತ್ತರ ಭಾರತದವರು, ನಾವೇನು ಪುಲೆ ಮತ್ತು ಪೆರಿಯಾರ್ ಅಯೋಧ್ಯದಾಸ್ ಅವರ ಚಿಂತನೆ ಏನಿದೆ ಆರ್ಯ ವರ್ಸಸ್ ದ್ರಾವಿಡ ಅನ್ನುವಂಥದ್ದು, ಆ ಹೊರಗಿನಿಂದ ಬಂದು ತಮ್ಮ ಹಿತಾಸಕ್ತಿಯನ್ನ ಕಾಯ್ಕೊಳ್ಳೋದಕ್ಕೆ ಯಾರು ಇವತ್ತು ಒಂದು ಬ್ರಾಹ್ಮಣ ಬನಿಯನ್ ರಿಪಬ್ಲಿಕ್ ಅನ್ನ ಕಟ್ತಾ ಇದ್ದಾರೆ.
ಓಕೆ, ಸೊ ತುಂಬಾ ಜನ ಹೇಳ್ತಾರೆ ಡೆಮೋಕ್ರಸಿ ಬಹಳ ಏನು ಲೂಸ್ ಆಗ್ತಾ ಇದೆ, ಅದು ಒಂದಲ್ಲ ಒಂದು ಈಗ ಆಲ್ಮೋಸ್ಟ್ ಬನಾನಾ ರಿಪಬ್ಲಿಕ್ ತರ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಆಕ್ಚುಲಿ ಇನ್ ಆಕ್ಚುಯಲ್ ಸೆನ್ಸ್ ಭಾರತದಲ್ಲಿರುವುದು ಬನಾನಾ ರಿಪಬ್ಲಿಕ್ ಅಲ್ಲ, ಇಟ್ಸ್ ಬ್ರಾಹ್ಮಿನ್ ಅಂಡ್ ಬನಿಯಾ ರಿಪಬ್ಲಿಕ್. ನೀವು ಅವರೊಬ್ಬರು ಉದ್ದೇಶ ಇರೋದು ಅಷ್ಟೇನೆ, ಅವರ ಸನಾತನ ಧರ್ಮ ಅಂತ ಏನ್ ಹೇಳ್ತಾ ಇದ್ದಾರೆ, ಬ್ರಾಹ್ಮಣಶಾಹಿ ಅಂತ ಏನ್ ಹೇಳ್ತಾ ಇದ್ದಾರೆ, ಅದನ್ನು ಸಾಂಸ್ಕೃತಿಕವಾಗಿ ಆರ್ಥಿಕವಾಗಿ ಅವರು ಸಾಧಿಸಬೇಕು. ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಅವರು ಅದನ್ನ ವಿವಿಧ ರೂಪಗಳಲ್ಲಿ ಅವರು ಏರಿಕೆ ಮಾಡ್ತಾ ಇದ್ದಾರೆ. ಈಗ ಅತಿ ಹೆಚ್ಚು ಕನ್ಸಾಲಿಡೇಷನ್ ಆಗಿರುವಂತಹ ಉತ್ತರ ಭಾರತದ ಒಂದು ಎಕ್ಸಾಂಪಲ್ ಅನ್ನು ನಾವು ತಗೊಂಡ್ರೆ ನೀವು ನೋಡಿ, ಅಲ್ಲಿ ಇಲ್ಲಿ ಯಾವುದೇ ಒಂದು ಅಭಿವೃದ್ಧಿಯ ಪ್ರಶ್ನೆ ಬಂದಾಗ ಅದಕ್ಕೆ ಎದುರಾಗಿ ಅವರು ಏನ್ ಮಾಡ್ತಾರೆ, ಒಂದು ರಾಷ್ಟ್ರೀಯತೆಯ ಪ್ರಶ್ನೆಯನ್ನ ಇಡ್ತಾರೆ. ಒಂದು ಜಾತಿ ಅಸಮಾನತೆಯ ಪ್ರಶ್ನೆಯನ್ನ ನಾವು ಎತ್ತಿದ ತಕ್ಷಣ ಅವರು ಒಂದು ಸಾಂಸ್ಕೃತಿಕ ಏನೋ ಪ್ರಶ್ನೆಯನ್ನು ತಂದು ನಮ್ಮ ಮುಂದೆ ಇಡ್ತಾರೆ. ಅಂದ್ರೆ ಕಾಂಟ್ರಾಡಿಕ್ಷನ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಅವರಿಗೆ ಅಭಿವೃದ್ಧಿ ಅನ್ನೋದು ಬೇಕಾಗಿಲ್ಲ. ಬ್ರಾಹ್ಮಣಶಾಹಿಗೆ ಯಾವತ್ತೂ ಕೂಡ ಬಹುಸಂಖ್ಯಾತರ ಅಭಿವೃದ್ಧಿ ಆಗೋದು ಬೇಕಿಲ್ಲ. ಅವರು ಯಾವಾಗಲೂ ಕೂಡ ಅಂಡರ್ ಪ್ರಿವಿಲೇಜ್ ಆಗಿರಬೇಕು ಮತ್ತು ತಮ್ಮ ಅಡಿಯಲ್ಲೇ ಇರಬೇಕು ಅನ್ನುವಂಥದ್ದು. ಸೊ ಹಾಗಾಗಿನೇ ಅವರು ಸತತವಾಗಿ ಮಾಡ್ತಾ ಇರುವಂತ ಒಂದು ಸಂವಿಧಾನವನ್ನೇ ಬಳಸ್ಕೊಂಡು ಅವ್ರು ತರ್ತಾ ಇರುವಂತ ಏನೋ ಕಾಯ್ದೆ ಕಾನೂನುಗಳಾಗಿರ್ಬೋದು ಅಥವಾ ಪಾಲಿಸಿ ಮೇಕಿಂಗ್ ಅಲ್ಲಿ ಅವರು ಮಾಡ್ತಾ ಇರುವಂತ ಕೆಲಸ ಏನು ಅಂತ ಅಂದ್ರೆ ಎಷ್ಟು ಪ್ರೋ ಬ್ರಾಹ್ಮಿನ್ ಮತ್ತು ಬನಿಯಾ ರಿಪಬ್ಲಿಕ್ ಆಗಿ ಇವತ್ತು ಕೇಂದ್ರ ಸರ್ಕಾರ ವರ್ತಿಸ್ತಾ ಇದೆ ಅಂತ ಹೇಳಿದ್ರೆ ಅದು ಆಡಳಿತ ಬಂದಾಗಿಂದ ಡಿಮಾನಿಟೈಸೇಷನ್ ಆಗಿರ್ಬೋದು ಅಥವಾ CA NRC ಆಗಿರ್ಬೋದು ಅಥವಾ ರಿಸರ್ವೇಶನ್ ಗೆ ಸಂಬಂಧಪಟ್ಟಂತೆ EWS ಅಂತ ತಗೊಂಡು ಸಾಮಾಜಿಕ ನ್ಯಾಯಕ್ಕೆ ಮಾದರಿಯಾಗಿ ಆಗಿರ್ಬೋದು ಅಥವಾ SC/ST ಅಟ್ರಾಸಿಟಿ ಆಕ್ಟ್ಸ್ ಅನ್ನು ಡೈಲ್ಯೂಟ್ ಮಾಡೋದಾಗಿರ್ಬೋದು, ಆದಿವಾಸಿಗಳ ಇರುವಂತಹ ಜಾಗಗಳಲ್ಲಿ ಬರ್ತಾ ಇರುವಂತಹ ಏನು ಯೋಜನೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಈ ದೇಶದ 80%ಗೂ ಹೆಚ್ಚು ಜನ ಇರತಕ್ಕಂಥ ಬಹುಸಂಖ್ಯಾತರನ್ನ ಶೋಷಣೆ ಮಾಡಿ 15% ಗಿಂತ ಕಡಿಮೆ ಇರುವಂತಹ ಬ್ರಾಹ್ಮಣ ಮತ್ತು ಬನಿಯಾಗಳ ಹಿತಾಸಕ್ತಿಯನ್ನ ಕಾಯುವುದಕ್ಕೋಸ್ಕರ ಅಂತ. ಸೊ ನಾವು ಯಾವ ತರದ ಸಮನ್ವಯತೆಯನ್ನು ಸಾಧಿಸಬಹುದು ಅಂತ ಹೇಳಿದ್ರೆ, ನಾವು ಮತ್ತೆ ಉತ್ತರ ಭಾರತದವರು ತರ್ತಾ ಇರುವಂತಹ ಒಂದು ಸನಾತನ ಸಂಸ್ಕೃತಿ ಅಥವಾ ಏನು ಕನ್ಸರ್ವೇಟಿವ್ ಐಡಿಯಾಸ್ ಏನಿದೆ ಅದಕ್ಕೆ ವಿರುದ್ಧವಾಗಿ ಈ ನೆಲದಲ್ಲಿ ಅದು ಕರ್ನಾಟಕದಲ್ಲೂ ಕೂಡ 12ನೇ ಶತಮಾನದಲ್ಲಿ ಬಸವಣ್ಣವರ ನೇತೃತ್ವದಲ್ಲಿ ಸಾಮಾಜಿಕ ಸೋಷಿಯಲ್ ಲಿಬರ್ಟಿ ಅನ್ನೋದಿಲ್ಲ. ನಾವು ಸೋಷಿಯಲ್ ಲಿಬರ್ಟಿಯ ಕ್ವಶನ್ಗಳನ್ನ, ಸಾಮಾಜಿಕ ನ್ಯಾಯದ ಪ್ರಶ್ನೆಗಳನ್ನ ಎತ್ತೋದ್ರ ಮೂಲಕ ನಿಜವಾದ ರಾಜಕೀಯವಾದಂತಹ ಲಿಬರ್ಟಿಯನ್ನ ಅಥವಾ ಒಕ್ಕೂಟ ವ್ಯವಸ್ಥೆ ಒಂದು ದೇಶವಾಗಿ ಒಂದು ಏನೋ ಎಲ್ಲರಲ್ಲೂ ಕೂಡ ಒಂದು ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್ ಬರಬೇಕು ಅಂದ್ರೆ ಈ ತರದ ಅಸಮಾನತೆಯ ಪ್ರಶ್ನೆಗಳನ್ನ ನಾವು ಪ್ರಶ್ನೆ ಮಾಡಬೇಕು, ಅಸಮಾನತೆಯನ್ನು ಪ್ರಶ್ನೆ ಮಾಡಬೇಕು. ಮತ್ತೆ ಅದನ್ನು ಸಾಧಿಸೋದಕ್ಕೆ ಬೇಕಾಗಿರುವಂತಹ ಒಂದು ಮೆಜರ್ಸ್ ಅನ್ನ ಕಾನ್ಸ್ಟಿಟ್ಯೂಷನಲ್ ಆಗಿ ಮತ್ತೆ ಸೋಷಿಯಲ್ ಮೂವ್ಮೆಂಟ್ಸ್ ನ ಮೂಲಕ, ರಾಜಕೀಯ ಏನೋ ಹೋರಾಟದ ಮೂಲಕ ಮಾಡಬೇಕು. ಆಗ ಮಾತ್ರ ಒಂದು ಒಕ್ಕೂಟ ವ್ಯವಸ್ಥೆಯಾಗಿ ಭಾರತ ಉಳಿಯೋದಕ್ಕೆ ಅಥವಾ ಒಂದು ದೇಶ ಅಂತ ಅನಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಜೈ ಭೀಮ್, ಧನ್ಯವಾದಗಳು. ಒಕ್ಕೂಟ ವ್ಯವಸ್ಥೆಯ ಬಗ್ಗೆ ಐತಿಹಾಸಿಕ ಮಾಹಿತಿಗಳನ್ನು ನೀಡುತ್ತಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಅಂತರಗಳ ಬಗ್ಗೆ ವಸ್ತುನಿಷ್ಠವಾಗಿ ಮಾಹಿತಿ ಪ್ರಸ್ತುತಪಡಿಸಿದ VL ನರಸಿಂಹಮೂರ್ತಿ ಅವರಿಗೆ ಧನ್ಯವಾದಗಳು. ನಂತರದಲ್ಲಿ ನಮ್ಮ ನಡುವೆ ಶ್ರೀ ಮಾವಳಿ ಶಂಕರ್ ಅವರಿದ್ದಾರೆ. ಅವರು ಸಂಪನ್ಮೂಲ ವ್ಯಕ್ತಿಯಾಗಿದ್ದಾರೆ. ಅವರು ತಮ್ಮ ವಿಚಾರಗಳನ್ನು ಪ್ರಸ್ತುತಪಡಿಸಬೇಕಂತ ಕೇಳ್ಕೊಳ್ತೇನೆ. ಎಲ್ರಿಗೂ ಜೈ ಭೀಮ್. ಆತ್ಮೀಯರೇ, ಕರ್ನಾಟಕ ಸರ್ಕಾರ ಆಯೋಜನೆ ಮಾಡಿರುವಂತಹ ನಮ್ಮ ಸಂವಿಧಾನ ಮತ್ತು ರಾಷ್ಟ್ರೀಯ ಏಕತೆ ಅನ್ನುವಂಥ ಒಂದು ಘೋಷವಾಕ್ಯ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಹೊಸ ಸಂಚಲನವನ್ನು ಉಂಟು ಮಾಡಿದೆ ಅನ್ನೋದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ನಾವು ಆಜಾದಿ ಕಾ ಅಮೃತ ಮಹೋತ್ಸವನ ಆಚರಿಸ್ತಾ ಇದ್ದೀವಿ. ಸ್ವಾತಂತ್ರ್ಯದ 75 ವರ್ಷಗಳ ಅಮೃತ ಕಾಲವನ್ನು ನಾವು ಆಚರಿಸುವಂಥ ಈ ಸಂದರ್ಭದಲ್ಲಿ ಸಂವಿಧಾನದ ಅರಿವು ಅಥವಾ ಅದರ ತಿಳುವಳಿಕೆ ಯಾವ ಪ್ರಮಾಣದಲ್ಲಿದೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಿದಾಗ ಬಹುಶಃ ಬಾಬಾ ಸಾಹೇಬರು ಬರೆದಿದ್ದಾರೋ ಅನ್ನೋ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಆ ಸಂವಿಧಾನಕ್ಕೂ ಅಸ್ಪೃಶ್ಯತೆಯ ಕಳಂಕವನ್ನು ಹಚ್ಚಿದ್ದಾರೆ.
ಸಂವಿಧಾನ ಅಂದ ತಕ್ಷಣವೇ ಅದು SC/STಗಳಿಗೆ ಸೇರಿದ್ದು ಅನ್ನುವಂಥ ಒಂದು ಮಾನಸಿಕ ರೋಗ ಈಗಾಗಲೇ ಮೇಲು ವರ್ಗದ ಬುದ್ಧಿವಂತರ ಒಳಗಡೆ ಅದು ಇನ್ಬಿಲ್ಟ್ ಆಗಿಬಿಟ್ಟಿದೆ. ಅದು ಈ ಒಂದು ಸಂವಿಧಾನಕ್ಕೆ ತಟ್ಟಿರುವಂಥ ಈ ಕಳಂಕವನ್ನು ಕಳ್ಕೊಳ್ಳುವಂತಹ ಒಂದು ಅವಶ್ಯಕತೆ ಇವತ್ತು ತುಂಬ ನಮ್ಮ ಮುಂದೆ ಇದೆ ಅನ್ನೋದನ್ನು ನಾನಿಲ್ಲಿ ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ದೇಶ ಸಾಕ್ಷರತೆಯ ಪ್ರಮಾಣದಲ್ಲಿ ಬಹುಮುಂದೆ ಇದೆ. ಸುಮಾರು 70-76%, 80%ವರೆಗೂ ನಾವು ಸಾಕ್ಷರತೆಯ ಕಡೆಗೆ ಅಚೀವ್ ಮಾಡಿದ್ದೇವೆ. ಆದರೆ ಸಂವಿಧಾನದ ಸಾಕ್ಷರತೆ ಎಷ್ಟಿದೆ? ಸಂವಿಧಾನದ ಅನಕ್ಷರತೆಯೇ ಇವತ್ತು ನಮ್ಮನ್ನು ಬಹುತೇಕ ಕಾಡ್ತಾ ಇರೋದು. ಈ ಸಂವಿಧಾನದ ಅನಕ್ಷರತೆಯನ್ನು ನಾವು ತೊಡಗಿಸ್ಕೊಳ್ಳದೆ ಹೋದರೆ ಈ ರೀತಿಯ ಸಮನ್ವಯಗೊಳ್ಳುವಂತಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಹೊಂದಾಣಿಕೆ ರಾಜಕಾರಣ ಏನಿದೆ ಇದು ಇನ್ನಷ್ಟು ಬಿಗಡಾಯಿಸುತ್ತಾ ಹೋಗುತ್ತೆ. ನಿಮಗೆಲ್ಲ ಗೊತ್ತಿದೆ, ಕಳೆದ ಸುಮಾರು 3-4 ವರ್ಷಗಳ ಹಿಂದೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಮೊಟ್ಟ ಮೊದಲನೇ ಬಾರಿಗೆ ನ್ಯಾಯಾಲಯದ ಹೊರಗಡೆ ಬಂದು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ಪತ್ರಿಕಾಗೋಷ್ಠಿಯ ಉದ್ದೇಶ ಏನು? ಅವರು ಮಾಡಿದ್ರು, ದೇಶದ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ, ಗಂಡಾಂತರದಲ್ಲಿದೆ, ಒಂದು ಏಕ ವಿಚಾರಧಾರೆಯ ಕಡೆಗೆ ಹೋಗ್ತಾ ಇದೆ ಅನ್ನುವಂಥ ಒಂದು ಸೂಕ್ಷ್ಮವಾದ ವಿಚಾರವನ್ನು ನಮ್ಮ ಮುಂದೆ ಮಂಡಿಸಿದ್ರು. ಆದರೆ ದೇಶದ ಜನ ಅದನ್ನು ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಇವತ್ತಿಗೂ ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲೂ ಇಲ್ಲ ಇವತ್ತು. ಹಾಗಾಗಿ ಈ ಒಕ್ಕೂಟ ವ್ಯವಸ್ಥೆಯನ್ನು ಛಿದ್ರಗೊಳಿಸುವಂತಹ ಭಾವನೆಗಳ ಹೆಚ್ಚು ತೀವ್ರಗೊಳ್ತಾ ಇರುವಂಥ ಕಾಲಘಟ್ಟವನ್ನು ನಾವು ನೋಡ್ತಾ ಇದ್ದೇವೆ. ಬಹುತೇಕ ಸ್ವಾತಂತ್ರ್ಯ ಹೋರಾಟದ ಭಾಗವಾಗಿ ದೇಶದ ಒಂದು ಅಭಿವೃದ್ಧಿಯ ಕಡೆಗೆ ಅದು ಸಾಗುವ ಸಂದರ್ಭದಲ್ಲಿ ಆ ಕಾಲಘಟ್ಟದ ಸರ್ಕಾರಗಳು ಒಂದಷ್ಟು ಜನಪರವಾದಂತಹ ಜನ ಸಮುದಾಯಗಳನ್ನು ಸಬಲೀಕರಣಗೊಳಿಸುವಂತಹ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಅವರು ತೆಗೆದುಕೊಂಡಿದ್ದುಂಟು. ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದೇ ಸಂದರ್ಭದಲ್ಲಿ ಒಂದು ಕೆಲವು ಮಾತುಗಳನ್ನು ಅವರು ಹೇಳಿದ್ದನ್ನು ನಾವು ತಿಳ್ಕೋಬೇಕು. ಅವ್ರು ಏನು ಹೇಳ್ತಾರೆ ಅಂದರೆ, ದ ಡಿವೈನ್ ರೈಟ್ ಆಫ್ ದಿ ಮೆಜಾರಿಟಿ ರೂಲ್, ದ ಮೈನಾರಿಟೀಸ್ ಅಕಾರ್ಡಿಂಗ್ ಟು ದಿ ವಿಶ್ ಆಫ್ ದಿ ಮೆಜಾರಿಟಿ, ಎನಿ ಕ್ಲೈಮ್ ಫಾರ್ ದಿ ಶೇರಿಂಗ್ ಆಫ್ ಪವರ್, ಎನಿ ಕ್ಲೈಮ್ ಫಾರ್ ದ ಶೇರಿಂಗ್ ಆಫ್ ಪವರ್ by the minority is called communalism. ಅಂದರೆ ಅಲ್ಪಸಂಖ್ಯಾತ ಸಮುದಾಯಗಳು, ತಳು ಸಮುದಾಯಗಳು ತಮ್ಮ ಪಾಲುದಾರಿಕೆಯನ್ನು ಕೇಳುವಾಗ ಅದು ಕಮ್ಯುನಲಿಸಮ್ ಆಗುತ್ತೆ, ಕೋಮುವಾದ ಆಗುತ್ತೆ, ಜಾತಿವಾದ ಆಗುತ್ತೆ. ಅದೇ ಸಂದರ್ಭದಲ್ಲಿ while the monopolizing of the whole power by the majority ಈಸ್ ಕಾಲ್ಡ್ ನ್ಯಾಷನಲಿಸಮ್. ಅಂದರೆ ಮೇಲುವರ್ಗಗಳು ಮತ್ತು ಮೇಲು ಜಾತಿಗಳು ಅವು ಇಡೀ ಅಧಿಕಾರವನ್ನು ತಮ್ಮದಾಗಿಸಿಕೊಳ್ಳುವ ಸಂದರ್ಭದಲ್ಲಿ ಅದನ್ನು ನ್ಯಾಷನಲಿಸಮ್ ಅಂತ ಕರೀತಾರೆ, ರಾಷ್ಟ್ರೀಯವಾದ ಅಂತ ಕರೀತಾರೆ. ಸೊ ಈ ಅಂತರ ಏನಿದೆ ಇದನ್ನು ಯಾವ ರೀತಿ ನಾವು ಪರಿಭಾವಿಸಿಕೊಳ್ಳಬೇಕು? ಪ್ರಜಾಪ್ರಭುತ್ವದ ತಾಯಿ ಅಂತಾರೆ ನಮ್ಮ ದೇಶ, ಪ್ರಜಾಪ್ರಭುತ್ವದ ತಾಯಿ ತೊಟ್ಟಿಲು. ಅನೇಕ ರೀತಿಯಲ್ಲಿ ಇದನ್ನ ವ್ಯಾಖ್ಯಾನ ಮಾಡ್ತೀವಿ. ಆದರೆ ನಿಜಕ್ಕೂ ಕೂಡ ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ದೇಶದ ಪ್ರಗತಿ ಸಾಗ್ತಾ ಇದೆಯಾ? ಪ್ರಭುತ್ವ ಸಮಾಜವಾದ ಅನ್ನುವಂಥದ್ದು ಅದು ಸಾಮಾಜಿಕ ಒಂದು ಡೆಮಾಕ್ರಸಿಯನ್ನು, ಒಂದು ಸೋಷಿಯಲ್ ಡೆಮಾಕ್ರಸಿಯನ್ನ
ಇಟ್ಟುಕೊಂಡಾಗ ಮಾತ್ರ ಅದು ತಳ ಸಮುದಾಯಗಳ ಕಡೆಗೆ ಸಾಗುತ್ತೆ. ಸೊ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಈ ಸಮನ್ವಯ, ಒಂದು ಜಾತಿ ಅಸಮತೋಲನ, ಜಾತಿ ಕಾರಣಕ್ಕಾಗಿ ನಡೀತಾ ಇರುವಂತಹ ಭಿನ್ನತೆಗಳು, ಮತ್ತೊಂದು ಕೇಂದ್ರದ ಒಂದು ನೇರ ದಾಳಿ ರಾಜ್ಯ ಸರ್ಕಾರಗಳ ಮೇಲೆ. ಈಗಾಗಲೇ ತಮಗೆಲ್ಲ ಗೊತ್ತಿದೆ ಏನು ರಾಜ್ಯ ಮತ್ತು ಕೇಂದ್ರಗಳ ನಡುವೆ ಇರುವಂತಹ ಸಮವರ್ತಿ ಪಟ್ಟಿ, ಕನ್ಕರೆಂಟ್ ಲಿಸ್ಟ್ ಏನಿದೆ, ಆ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಕೇಂದ್ರ ಕೈಗೊಳ್ಳಬಹುದಾದಂಥ ಕಾರ್ಯಕ್ರಮಗಳು ಮತ್ತು ರಾಜ್ಯ ಸರ್ಕಾರಗಳಿಗೆ ಇರಬೇಕಾದಂಥ ಹಕ್ಕು ಮತ್ತು ಅಧಿಕಾರಗಳು, ಅವುಗಳ ಮೇಲೆ ಯಾವ ರೀತಿ ಕೇಂದ್ರ ತನ್ನ ದಬ್ಬಾಳಿಕೆಯನ್ನ ಮಾಡ್ತಾ ಇದೆ. ಇವತ್ತು ಶಿಕ್ಷಣ ಅದು ಸರ್ಕಾರದ ರಾಜ್ಯ ಸರ್ಕಾರದ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಇರಬೇಕಾದ್ರೆ ವಿಶೇಷವಾಗಿ ನ್ಯೂ ಎಜುಕೇಶನ್ ಪಾಲಿಸಿ ಅನ್ನುವಂಥದ್ದನ್ನ ಮೇಲ್ಗಡೆ ತಂದು ಸರ್ಕಾರದ ಮೇಲೆ, ರಾಜ್ಯ ಸರ್ಕಾರಗಳ ಮೇಲೆ ಅದನ್ನ ಏನು ತಳ್ಳುವ ಒಂದು ಪ್ರಕ್ರಿಯೆ ಇದೆಯಲ್ಲ, ಇದು ಕೇಂದ್ರದ ಒಂದು ದಬ್ಬಾಳಿಕೆ ನೀತಿ ಆಗುತ್ತೆ. ಹಾಗೆಯೇ ಕೃಷಿ ಕ್ಷೇತ್ರವನ್ನು ಕೂಡ ಅದು ರಾಜ್ಯ ಸರ್ಕಾರ ತೆಗೆದುಕೊಳ್ಳಬೇಕಾದಂತಹ ನೀತಿಗಳ ಮೇಲೆ ಅವಲಂಬಿತ ಆಗಿದೆ. ಆದರೆ ಈಗ ಕೇಂದ್ರ ತಾನು ತಂದಿರುವಂತಹ ಕೃಷಿ ಮಸೂದೆಗಳನ್ನ ರಾಜ್ಯ ಸರ್ಕಾರಗಳ ಮೇಲೆ ಏರುವ ಪ್ರಯತ್ನವನ್ನ ಮಾಡ್ತಾ ಇದೆ. ಅದೇ ಸಂದರ್ಭದಲ್ಲಿ ಅಂತರ ರಾಜ್ಯ ಜಲನೀತಿಗಳು ಬಂದಾಗ ಕೇಂದ್ರ ತನಗೆ ಅನುಕೂಲವಾಗುವ ರೀತಿಯಲ್ಲೇನೆ ತನ್ನ ಮೂಲ ಕೇಳುವಂತಹ ಸರ್ಕಾರಗಳ ಬಗ್ಗೆ ಒಂದು ರೀತಿಯಲ್ಲಿ ವರ್ತನೆ ಮಾಡುವಂಥದ್ದು. ಇನ್ನು ಭಾಷಾ ಗಡಿ ವಿಚಾರಗಳು ಬಂದಾಗ ಕೇಂದ್ರದ ನೀತಿಗಳು ಯಾವ ರೀತಿ ಇರುತ್ತವೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಯಾಕಂದ್ರೆ ಒಂದು ಪ್ರಭುತ್ವ, ಒಂದು ಕೇಂದ್ರ ಪ್ರಭುತ್ವ ಅನ್ನುವಂಥದ್ದು ಅದೇ ರಾಜ್ಯ ಸರ್ಕಾರಗಳನ್ನು ಒಂದು ರೀತಿಯಲ್ಲಿ ಮಲತಾಯಿ ಧೋರಣೆಯಿಂದ ನೋಡಿದಾಗ ಅದರ ವಿರುದ್ಧ ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನುವಂಥದ್ದು ಬಹುಮುಖ್ಯವಾದಂಥ ಪ್ರಶ್ನೆಯಾಗಿ ಇಲ್ಲಿ ಉಳ್ಕೊಳ್ಳುತ್ತೆ. ಸೊ ಈ ರೀತಿ ತನ್ನದಲ್ಲದ ಪ್ರದೇಶ, ತನ್ನದಲ್ಲದ ಒಂದು ವಿಷಯಗಳಲ್ಲಿ ನೇರವಾಗಿ ಕೇಂದ್ರ ಮೂಗು ತೂರಿಸುವಂತಹ ಈ ಪ್ರಕ್ರಿಯೆ ಇರಲ್ಲ, ಇದು ಸಂವಿಧಾನದ ನೇರ ಉಲ್ಲಂಘನೆ ಆಗುತ್ತೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ ಬಂಧುಗಳು. ಸೊ ಈ ಹಿನ್ನೆಲೆಯಲ್ಲಿ ನಾವು ಪ್ರಜಾಪ್ರಭುತ್ವವನ್ನ ವ್ಯಾಖ್ಯಾನ ಮಾಡುವಾಗ ಅಥವಾ ಅದನ್ನು ಹೇಳುವಾಗ ಬಾಬಾ ಸಾಹೇಬರು ಹೇಳುವಂಥದ್ದು ಇಲ್ಲಿರುವಂಥದ್ದು ಒಂದು ಜಾತಿವಾದಿ ಪ್ರಭುತ್ವದ ನೆಲೆಗಟ್ಟಿನಲ್ಲೇ ಇಲ್ಲಿ ಸಾಗ್ತಾ ಇರೋದು. ಸೊ ಗೋಲ್ವಾಲ್ಕರ್ ಪ್ರತಿಪಾದಿಸುವಂತ ಒಂದು ಅರಾಜಕವಾದಂತಹ ಒಂದು ಪ್ರಭುತ್ವ ಇಲ್ಲಿದ್ದಾಗ ಮಾತ್ರ ಇಲ್ಲಿ ಅವರ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಇಲ್ಲಿ ಜಾರಿಗೊಳ್ಳೋದಿಕ್ಕೆ ಸಾಧ್ಯ ಆಗ್ತವೆ. ಅದಕ್ಕಾಗಿ ಒಂದು ದೇಶ ಒಂದು ತೆರಿಗೆ, ಒಂದು ದೇಶ ಒಂದು ಚುನಾವಣೆ, ಇದೆಲ್ಲ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವಂತಹ ಒಂದು ಮನೋ ವಿಚಾರ ಅದು ಕೇಂದ್ರ ಸರ್ಕಾರ ಮಾಡ್ತಾ ಇರೋದನ್ನ ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಗಳು ತಮಗೆ ಇರುವಂತಹ ಸೀಮಿತ ವ್ಯಾಪ್ತಿಯ ಅಧಿಕಾರಗಳನ್ನ ಬಳಸಿಕೊಳ್ಳುವ ಮೂಲಕನೇ ನಾವು ಇವತ್ತು ಅದಕ್ಕೆ ಪ್ರತಿಯಾಗಿ ಸಂವಿಧಾನದ ಅವಕಾಶಗಳನ್ನು ಬಳಸಿಕೊಂಡೇ ಮಾತಾಡಬೇಕಾಗತ್ತೆ. ಹಾಗಾಗಿ ನೋಡಿ, ಈಗ ಅವ್ರು ಏನೇ ವಿಚಾರಗಳು ಬಂದಾಗ ತಮಿಳುನಾಡು ಸರ್ಕಾರ ನೇರವಾಗಿ ಅದನ್ನೆಲ್ಲ ವಿರೋಧ ಮಾಡುವಂತ ಒಂದು ಧೈರ್ಯವನ್ನು ಅದು ತಗೊಳ್ಳುತ್ತೆ. ಅದು ನೀಟ್ ಬಂದಾಗಿರ್ಬೋದು, ಅದು NEP ಬಂದಾಗಿರ್ಬೋದು, ಅಥವಾ ಅವರು ಕೃಷಿ ಮಸೂದೆ ತಂದಾಗಿರ್ಬೋದು, ಇವೆಲ್ಲವನ್ನು ಕೂಡ ನೇರವಾಗಿ ಸಾರಾಸಗಟಾಗಿ ತಿರಸ್ಕರಿಸುವಂತ ಒಂದು ರಾಜಕೀಯ ಪ್ರಭುತ್ವ ಒಂದು ವಿಚಾರ ಇದೆಯಲ್ಲ ತಮಿಳುನಾಡು, ಅದನ್ನ ನಾವು ಶ್ಲಾಘನೆ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸರ್ಕಾರಗಳು, ನಮ್ಮ ಅನೇಕ ರಾಜ್ಯ ಸರ್ಕಾರಗಳು ಇಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದ ಇಲ್ಲಿರುವಂತಹ ಸಂಪನ್ಮೂಲಗಳು ಅಥವಾ ಇಲ್ಲಿ ಏನ್ ಬರ್ತಾ ಇದೆ ಸಾರ್ವಜನಿಕ ತೆರಿಗೆ, ಅದು ಯಾರ ಪಾಲಾಗ್ತಾ ಇದೆ ಅದನ್ನ ಕೇಳೋದಕ್ಕೂ ಹೋದಾಗ ಅದು ಮತ್ತೆ ದೇಶದ್ರೋಹ ಆಗದೆ ದೇಶ ವಿಭಜನೆಯ ಒಂದು ವಿಚಾರವಾಗಿ ಅದನ್ನ ಈ ರೀತಿ ಮಾಡುವಂಥದ್ದನ್ನ ನಾವು ನೋಡ್ತೇವೆ. ಸೊ ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಕೇಂದ್ರದ ಈ ನಡವಳಿಕೆ ಏನಿದೆಯಲ್ಲ, ಇದು ಪ್ರಜಾಪ್ರಭುತ್ವದ ವಿರೋಧಿ ನೀತಿಗಳು.
ಇದರ ಬಗ್ಗೆ ನಾವು ಧೈರ್ಯವಾಗಿ ರಾಜ್ಯ ಸರ್ಕಾರಗಳು ಮಾತಾಡಬೇಕಾಗುತ್ತೆ. ಸಮನ್ವಯಗೊಳ್ಳಬೇಕು ಅಂತ ಹೇಳಿ ಅವ್ರು ಹೇಳಿದ್ದನ್ನೆಲ್ಲ ನಾವು ಕೇಳ್ಕೊಂಡಿರಬೇಕು ಅಂತ ನಾವೇನು ಪರಿಗಣಿಸೋ ಹಾಗೆ ಇಲ್ಲ ನಾವು. ಸೊ ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಗಳಿಗಿರುವಂಥ ಹಕ್ಕುಗಳನ್ನು ಬಳಸ್ಕೊಂಡೇ ನಾವು ನಮ್ಮ ಹಕ್ಕುಗಳನ್ನು ನಾವು ಕೇಳಬೇಕಾಗತ್ತೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಕೊನೆಯದಾಗಿ ಅಂಬೇಡ್ಕರ್ ಅವರ ಒಂದು ಮಾತುಗಳು ಇಲ್ಲಿ ಏನು ಹೇಳ್ತಾರೆ, ಅವರು ಪ್ರಜಾಪ್ರಭುತ್ವದ ಭದ್ರ ಬುನಾದಿಗೆ ಅವರು ಕೆಲವು ಮಾತುಗಳನ್ನು ಇಲ್ಲಿ ಹೇಳ್ತಾರೆ. ಅಂದ್ರೆ ಒಂದು ಪ್ರತಿಪಕ್ಷ ಅನ್ನುವಂಥದ್ದು ತುಂಬಾ ಸ್ಟ್ರಾಂಗ್ ಆಗಿರಬೇಕು ಮತ್ತು ಒಂದು ನೀತಿಯ ಆಧಾರದ ಮೇಲೆ ರಾಜಕಾರಣ ನಡೀಬೇಕು. ಸಮಾಜದಲ್ಲಿ ತೀವ್ರತರವಾದಂತಹ ಅಸಮಾನತೆ ಇರಬಾರದು. ಒಂದು ವರ್ಗಕ್ಕೆ ಮಾತ್ರ ವಿಶೇಷ ಅಧಿಕಾರ ಇರಬಾರದು ಹಾಗೂ ಕಾನೂನಿನಲ್ಲಿಯೂ ಆಡಳಿತದಲ್ಲಿಯೂ ಸರ್ವ ಸಮಾನತೆ ಇರಬೇಕು. ಸಾಂವಿಧಾನಿಕ ನೈತಿಕತೆಯ ಪಾಲನೆ ಆಗಬೇಕು. ಬಹುಸಂಖ್ಯಾತರ ದಬ್ಬಾಳಿಕೆ ಇರಬಾರದು. ಸಮಾಜದಲ್ಲಿ ನೀತಿ ಪ್ರಜ್ಞೆ ಇರಬೇಕು ಹಾಗೂ ಸಾರ್ವಜನಿಕ ಪ್ರಾಮಾಣಿಕತೆ ಇರಬೇಕು ಅನ್ನುವಂಥ ಈ ಪ್ರಜಾಪ್ರಭುತ್ವದ ಕೆಲವು ಮೌಲ್ಯಗಳ ಬಗ್ಗೆ ಬಾಬಾ ಸಾಹೇಬರು ಏನು ಮಾತಾಡಿದ್ದಾರೆ ಅದರ ಬಗ್ಗೆ ನಾವು ಇವತ್ತು ಹೆಚ್ಚು ತೀವ್ರವಾಗಿ ಅದರ ಬಗ್ಗೆ ಗಮನ ಹರಿಸಬೇಕು ಅನ್ನುವಂಥ ಮಾತನ್ನು ಹೇಳಿ ಪ್ರಶ್ನೋತ್ತರದಲ್ಲಿ ನಾವು ಏನಾದರೂ ಇದ್ರೆ ಚರ್ಚೆ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಜೈ ಭೀಮ್, ಜೈ ಭಾರತ್. ಪ್ರಜಾಪ್ರಭುತ್ವದ ವ್ಯಾಖ್ಯಾನ ಮಾಡಿ ಕನ್ಕರೆಂಟ್ ಲಿಸ್ಟ್ ಬಗ್ಗೆ ವಿಸ್ತಾರವಾಗಿ ನೋಡಿ ಕೇಂದ್ರ ಸರ್ಕಾರದ ದಬ್ಬಾಳಿಕೆಯ ಕುರಿತು ಬೆಳಕು ಚೆಲ್ಲಿದ ಶ್ರೀ ಮಾವಳಿ ಶಂಕರ್ ಅವರಿಗೆ ಧನ್ಯವಾದಗಳು. ಈ ಎಲ್ಲ ವಿಚಾರ ಪ್ರಸ್ತುತ ಮಾಡಿದ ನಂತರ ಪ್ರಶ್ನೋತ್ತರ ಸಮಯ ಇದೆ. ಆದ್ದರಿಂದ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ವಿಚಾರವನ್ನು ಆದಷ್ಟು ಕೊಟ್ಟ ಸಮಯದಲ್ಲೇ ಮುಗಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಈಗ ಡಾಕ್ಟರ್ ಅರವಿಂದ್ ಮಾಯಾರಾಮ್ ರವರನ್ನ ತಮ್ಮ ವಿಚಾರ ಪ್ರಸ್ತುತಪಡಿಸಬೇಕಂತ ಕೇಳ್ಕೊತೀನಿ. Ladies and gentlemen, first of all, I would like to apologize that I don't speak in Kannada, and therefore I will try and make my comments very briefly on the subject that we are discussing today. Indian federalism is coming into question at a time when most of the constitutional safeguards seem to have weakened significantly. Without a concerted effort to build a cogent and powerful narrative favoring federalism, India may face a bigger challenge, weakening the forces supporting integration and equity. Without that, we cannot continue our quest for a more equal and egalitarian society. Rethinking India's current socio-economic, political and cultural paradigm demands our attention and reflection. We have achieved remarkable progress as a nation, but must constantly reevaluate our systems and beliefs to ensure a better future for all. India's federal system has a strong tilt towards unitary system of governance. It is also called quasi-federal system. Article 1 of the Indian Constitution states, India, that is Bharat, shall be a union of states. The Indian Constitution establishes a dual polity in which the states are not the administrative units or agencies of the central government.
each has its own constitutional identity. The Indian Constitution, however, has very strong centralizing tendencies that give the central government absolute power in several areas, even in ordinary times. The country's founders believed that the country would break apart if the central government were weak. However, they also believed in the wisdom of the rulers to use such powers with circumspection and restraints in the future, something that is increasingly being questioned. In the past few decades, we have seen trends showing significant erosion of the state's powers and exponential increase in the central government's authority. Several factors pushed the country towards a greater role being played by the central government. And today I would like to speak to you about the financial or fiscal aspects of our federal polity, which is the backbone on which social justice and equity are built upon. The most important factor which we must keep in mind is that the financial powers are allocated between the center and the states through the lists that have been created in the Constitution. But the balance is often tilting towards the central government, and therefore we have seen that the Constitution has granted the central government extensive powers over taxation, borrowing and fiscal transfers, which can overshadow states' fiscal autonomy. One key area of contention is taxation. The central government holds significant authority to levy income, corporate tax, and goods and services tax, leaving states with limited avenues to raise resources independently. In fact, the introduction of GST, which should have been a great impetus to growth in domestic commerce, incorporated several states' taxes, leaving them with very few areas of credible taxation. While in theory the states can still impose certain taxes, their scope is narrower than that of the central government. At the height of the pandemic, when the states were reeling under scarcity of resources, economic powerhouses, the GST structure has raised concern about losing fiscal autonomy of the states, particularly those with robust manufacturing sectors. The distribution of funds through centrally sponsored schemes and grant in aid are also being increasingly influenced by political considerations than equitable distribution based on states' needs. This results in unequal access to resources and undermines states' capacity to address local challenges effectively. Interestingly, while Fiscal Responsibility and Budget Management Act imposes fiscal discipline on the states, limiting their ability to pursue expansionary fiscal policies during economic downturns or emergencies, the central government, through a simple process, amends the restrictions imposed upon it on a regular basis. Fiscal deficit numbers demonstrate this amply. The center's budgeted fiscal deficit was 6.4% of the GDP in 2022-23, and here we are not even considering the off-budget borrowings, and its liabilities rose from 48.3% of the GDP in 2016-17 to 57.1% in 22-23. The combined debt of state governments at the end of 22-23 is estimated to be about 28% of the GDP. So whereas all the states put together have a debt of about 28% of the GDP, the central government has now ratcheted up its debt way beyond 57% of the GDP. The central government also controls states' borrowings and uses these powers to prevent states from borrowing on political grounds. Under Article 293 of the Constitution, the state legislature can fix borrowing limits with prior consent from the union government. The prior consent requirement has become
a restrictive tool in the hands of the center. It has recently been reported that the government of Kerala has stated in the Supreme Court that the center has said it will allow the state to make additional borrowing if the latter withdraws the case against the union government, challenging the center's decision to limit the additional money it can borrow, saying that it violated the principles of fiscal federalism. The state government has argued that while other states will get rupees 5,000 crore for power sector reforms, the center will not disburse this money to Kerala because it has filed a lawsuit. The central government decides arbitrarily conditions, not always fiscal, that the states must follow to get higher borrowing limits. In recent years, finance commissions in India have been perceived as tools that serve the interests of the central government. The commissions determine the distribution of central tax revenues among states, influencing states' fiscal capacities. However, the criteria used for allocation have been criticized for favoring central government's objectives at the expense of the states. The central government's control over the terms of reference and composition of the commissions has also raised concerns about fairness and transparencies. These dynamics underscore challenges in achieving a balanced fiscal federalism that genuinely reflects Indian states' diverse needs and priorities. One notable example of perceived unfair treatment by finance commissions towards opposition states in India involves allocating central funds based on population matrix. The 14th Finance Commission, for instance, adopted the 2011 census data for fund allocation, disadvantaging states with declining population growth rates, typically those governed by opposition parties, and many of them being the southern states. This methodology disproportionately favored states with larger population, many of which were ruled by party in power at the center. One primary concern is the distribution of central funds and resources, which critics argue disproportionately benefit northern and eastern states over southern states. Southern states generally have higher per capita income and contribute more to the national GDP, yet they receive comparatively lower allocations from the centrally sponsored schemes and grants and aid. I would like to point out a few emerging challenges which the states have not really been mindful of, which will further give impetus to centralization in India. First is climate change. One of the pressing challenges the world faces is climate change. This is a real challenge and its impact can be seen in diverse areas, including water, agriculture, gender empowerment, even employment. Climate change related disasters are also increasingly putting additional burden on states' resources. This is an area in which the central government must create institutional arrangement for close consultation with the states before accepting international commitments. Once acceded to, these become binding on the entire country. There should also be a system of assessing the financial burden these commitments put on each state depending on their geoclimatic conditions, and the central government should bear a significant part of the burden. The second is technology. Of all the centralizing forces at work, technology is the most powerful. With rapid digitalization and use of technology in governance, ease for citizens has increased, but it has also resulted in the central government intruding into the areas which were hitherto reserved for the states. There are numerous examples of this. Online education is one in which states find it difficult to regulate effectively because of the global nature of the activity. This is true for digital medicine too. On the other hand, the all-pervasive presence of the surveillance state, with most of the levers in the hands of central government, is also creating unprecedented problems for the state governments. Space technology is another critical aspect which requires closer interaction between the states and the center. Use of satellites for forecasting, town planning, for protecting water bodies, forest management, etc. has increased exponentially.
how these resources will be shared between the center and the states and also among the states has not been discussed adequately. Finally, data management. Collection and release of data is largely governed by the central government. It also determines the methodology of data collection and interpretation. India, which had one of the most robust data systems amongst the emerging markets and developing economies, is falling into category of countries whose data is not fully credible. For one, the population census, which should have been conducted in 2021, has been postponed indefinitely. For decades, government programs and schemes have been formulated on the basis of census data. In the absence of latest census data, all government programs are using 2011 data, which is outdated. This is also true about other data. A few years ago, 108 economists and social scientists had in a joint report flagged concerns over political interference in influencing statistical data in the country. Nothing much has come of it. It is time that states created institutional arrangements to share knowledge, build capacities amongst themselves, and negotiate a new federal covenant with the center, which would create a greater and more equitable partnership between the states and the central government. This would be effective if the states also build capacities in their bureaucracies and institutions to take informed positions on issues that have a bearing on the federal structure. Thank you. ಒಕ್ಕೂಟ ವ್ಯವಸ್ಥೆಯಲ್ಲಿನ ಹಣಕಾಸು ಅಧಿಕಾರದ ಬಗ್ಗೆ ಮಾತನಾಡಿ ವಿವಿಧ ರೀತಿಯ ಕೇಂದ್ರದ ಹಣಕಾಸಿನ ಅಧಿಕಾರದ ಬಗ್ಗೆ ಸ್ಟ್ಯಾಟಿಸ್ಟಿಕಲ್ ಡಾಟಾ ನೀಡುತ್ತಾ ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ಎಸಗುವ ಹಣಕಾಸಿನ ಅನ್ಯಾಯಗಳ ಬಗ್ಗೆ ಮಾತನಾಡಿದ ಡಾಕ್ಟರ್ ಅರವಿಂದ್ ಜಯರಾಮ್ ಅವರಿಗೆ ಧನ್ಯವಾದಗಳು. ಈಗ ಶ್ರೀ ಗುರುಪ್ರಸಾದ್ DN ರವರು ತಮ್ಮ ವಿಚಾರ ಮಂಡಿಸಬೇಕಾಗಿ ಮನವಿ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ 4-5 ಜನ ಪ್ಯಾನಲಿಸ್ಟ್ಗಳು ಇವತ್ತಿನ ಈ ಗೋಷ್ಠಿಯ ವಿಷಯವಾದ ಒಕ್ಕೂಟ ವ್ಯವಸ್ಥೆಯಲ್ಲಿ ಅಂತರಗಳ ಸಮತೋಲನ ಆಯಾಮಗಳು ಇದರ ಬಗ್ಗೆ ಮಾತಾಡಿದ್ದಾರೆ. ಸೊ ನಾನು ಪತ್ರಿಕೋದ್ಯಮದಲ್ಲಿ ತೊಡಗಿಸಿಕೊಂಡಿರೋನಾಗಿ ಇತ್ತೀಚೆಗೆ ಒಕ್ಕೂಟ ವ್ಯವಸ್ಥೆಯ ಬಗ್ಗೆ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇರೋ ಒಂದು 4 ಸಂಗತಿಗಳ ಬಗ್ಗೆ, ಅಂದರೆ ಒಕ್ಕೂಟದಲ್ಲಿ ಅಂತರಗಳ ಬಗ್ಗೆ, ಅಸಮಾನತೆ ಮತ್ತು ಅಸಮತೋಲನಗಳಲ್ಲಿ ಬಗ್ಗೆ ಚರ್ಚೆ ಆಗ್ತಿರೋ ಒಂದು 4 ಸಂಗತಿಗಳ ಬಗ್ಗೆ ಚರ್ಚೆ ಮಾಡ್ತೀನಿ. ಈಗಾಗಲೇ ಮಾತಾಡಿರೋದು ಕೆಲವೊಂದ್ಸರಿ ರಿಪಿಟೇಷನ್ ಕೂಡ ಆಗ್ಬೋದು, ಅದಕ್ಕಾಗಿ ಮೊದಲೇ ಕ್ಷಮೆ ಕೇಳ್ತೀನಿ. ಮೊದಲನೇದಾಗಿ ವಿಶಾಲ ನೆಲೆಯಲ್ಲಿ ನಮ್ಮ ಭಾರತದಲ್ಲಿ ಸೃಷ್ಟಿ ಮಾಡಿಕೊಂಡಿರುವಂಥ ಭಾಷಾ ನೀತಿ ಮತ್ತು ನಿರ್ದಿಷ್ಟವಾಗಿ ಹಿಂದಿ ಏರಿಕೆಯ ಬಗ್ಗೆ ಮಾಧ್ಯಮಗಳಲ್ಲಿ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಆಗಾಗ ಆಕ್ರೋಶ ಹೇಳ್ತಾ ಇರುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ಒಂದು ವೈವಿಧ್ಯಮಯವಾದ ರಾಷ್ಟ್ರ. ನಮ್ಮ ಒಕ್ಕೂಟ ವ್ಯವಸ್ಥೆ ನಿಂತಿರೋದು ಕೂಡ ವೈವಿಧ್ಯತೆಯಲ್ಲಿ ಏಕತೆ ಎಂಬ ಒಂದು ತತ್ವದಡಿ. ಇಂಥ ವೈವಿಧ್ಯಮಯ ರಾಷ್ಟ್ರದಲ್ಲಿ ಸಿಕ್ಕಾಪಟ್ಟಣ ಒಂದು ಸಾವಿರಾರು ಭಾಷೆಗಳಿದ್ದಾವೆ. ಆದರೆ ನಮ್ಮ ಕಾನ್ಸ್ಟಿಟ್ಯೂಷನ್ನು 8ನೇ ಶೆಡ್ಯೂಲಲ್ಲಿ 22 ಭಾಷೆಗಳನ್ನ ಸೇರಿಸುತ್ತೆ. ಬಹುಶಃ ಐತಿಹಾಸಿಕವಾಗಿ ಆಡಳಿತ ನಿರ್ವಹಣೆಗೆ ಸುಲಭ ಆಗಲಿ ಅಂತ ಈ ಕ್ರಮ ತಗೊಂಡಿರ್ಬೋದು. ಅದಾದ ಮೇಲೆ ನಂತರ ಈ ತಾರತಮ್ಯನ ಇನ್ನಷ್ಟು ದೊಡ್ಡದು ಮಾಡೋಕ್ಕೆ ಶಾಸ್ತ್ರೀಯ ಭಾಷೆ ಅನ್ನೋ ಒಂದು ಕೋಡ್ಗಳನ್ನ ಕೆಲವು ಭಾಷೆಗಳು ಕೊಡುತ್ತೆ. ಮೊದಲು ತಮಿಳಿಗೆ, ನಂತರ ಕನ್ನಡನೂ ಸೇರಿಸಿ, ಇತ್ತೀಚೆಗೆ ಒಡಿಯಾ ಸೇರಿಸಿ 8 ಭಾಷೆಗಳನ್ನ ಶಾಸ್ತ್ರೀಯ ಭಾಷೆಗಳನ್ನಾಗಿ ಮಾಡಿದ್ದಾರೆ. ಇದರಿಂದ ಏನಾಗಿದೆ, ಬೇರೆ ಬೇರೆ ಭಾಷಾ ಸಮುದಾಯಗಳು, ರಾಜ್ಯಗಳು ನಮ್ಮ ಭಾಷೆನೂ ಶಾಸ್ತ್ರೀಯ ಭಾಷೆ ಮಾಡಿ ಅಂತ ಕೂಗು ಏಳೋ ಮಾಡಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಸಂವಿಧಾನದ ತಳಹದಿ ಇರೋದು, ನಮ್ಮ ಸಂವಿಧಾನ ಪೀಠಿಕೆಯಲ್ಲಿ ಮೆನ್ಷನ್ ಆಗಿರುವಂತೆ ಈಕ್ವಾಲಿಟಿ ಅಥವಾ ಸಮಾನತೆ ಅನ್ನೋದೊಂದು ವಿಶಾಲವಾದ ತಳಹದಿಯಲ್ಲಿ ನಮ್ಮ ಸಂವಿಧಾನ ರೂಪುಗೊಂಡಿದೆ. ಬಾಬಾ ಸಾಹೇಬ್ರು ಫ್ರೆಟರ್ನಿಟಿ ಮತ್ತು ಈಕ್ವಿಟಿ ಮತ್ತು ಲಿಬರ್ಟಿ ಒಂದಕ್ಕೊಂದು ಬೆಸ್ಟ್ಕೊಂಡಿರುವಂಥದ್ದು, ಒಂದು ಬಿಟ್ಟರು ಒಂದು ಇರಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಈ ತರ ಇರಬೇಕಾದ್ರೆ ಭಾಷೆಗಳ ನಡುವೆ, ಭಾಷಿಕ ಸಮುದಾಯಗಳ ನಡುವೆ ಅಸಮಾನತೆ ಅಂತರವನ್ನು ಕಡಿಮೆ ಮಾಡುವಂತ ಕೆಲಸ ನಮ್ಮ ಸಂವಿಧಾನ ಅಥವಾ ಒಕ್ಕೂಟ ವ್ಯವಸ್ಥೆ ಮಾಡ್ಕೋಬೇಕು. ಅದೆಷ್ಟೇ ಹೊಸದಾಗಿರಲಿ ಭಾಷೆ, ಎಲ್ಲವೂ ಶಾಸ್ತ್ರೀಯ ಭಾಷೆನೆ. ಎಲ್ಲಾ ಭಾಷೆಗಳು ಕೂಡ ಅಧಿಕೃತ ಭಾಷೆಗಳಾಗಬೇಕು. ಇವತ್ತು ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ ಅಂದ್ರೆ ರಿಯಲ್ ಟೈಮ್ ಅಲ್ಲಿ ಯಾವುದೇ ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ಅನುವಾದ ಸೆಕೆಂಡ್ಸ್ ಅಲ್ಲಿ, ಮೈನ್ಯೂಟ್ ಆಫ್ ಸೆಕೆಂಡ್ಸ್ ಅಲ್ಲಿ ಆಗುತ್ತೆ. ಸೊ ಇವತ್ತಿಗೆ ಯಾವುದೇ ಅಧಿಕೃತ ಭಾಷೆ ಅವಶ್ಯಕತೆ ಇಲ್ಲ. ಸೊ ಈ ಭಾರತದಲ್ಲಿ ಮಾತಾಡುವಂತ ಎಲ್ಲಾ ಭಾಷೆಗಳು ಕೂಡ
ಆ ಥರ ಅಧಿಕೃತ ಭಾಷೆಗಳಾಗಬೇಕು. ಅದು ಅಧಿಕೃತ ಮಾನ್ಯತೆನೇ ಅವಶ್ಯಕತೆ ಇಲ್ಲ. ಇನ್ನು ಈ ಸ್ಪೆಸಿಫಿಕ್ ಆಗಿ ಹಿಂದಿ ಹೇರಿಕೆಗೆ ಬರೋದಾದ್ರೆ 1960ನೇ ಇಸ್ವಿಯಿಂದ 60ರ ದಶಕದಿಂದ ಹಿಂದಿಯನ್ನ ರಾಷ್ಟ್ರ ಭಾಷೆಯನ್ನಾಗಿ ಮಾಡುವ ಪ್ರಯತ್ನಗಳು ನಡೆದವು. ಅದಕ್ಕೆ ಉಗ್ರವಾಗಿ ವಿರೋಧ ವ್ಯಕ್ತವಾಡಿದ್ದು ತಮಿಳುನಾಡಿನಲ್ಲಿ. ಅದು ಹಿಂಸಾತ್ಮಕ ಪ್ರತಿಭಟನೆಗಳಾದೋ ಈ ಪ್ರತಿಭಟನೆಗಳಿಂದ ಒಂದು ಮಟ್ಟಕ್ಕೆ ಅದು ರಾಷ್ಟ್ರ ಭಾಷೆ ಆಗದೇ ಇರುವಂತ ರೀತಿಯಲ್ಲಿ ತಡೆಯಕ್ಕೆ ಸಾಧ್ಯ ಆಯಿತು. ಹೀಗಿದ್ರೂ ಕೂಡ ನಮ್ಮ ಕಾನ್ಸ್ಟಿಟ್ಯೂಷನ್ ನಲ್ಲಿ ಆರ್ಟಿಕಲ್ 351 ನಲ್ಲಿ ಹಿಂದಿಯನ್ನ ಪ್ರಮೋಟ್ ಮಾಡಬೇಕು ಅನ್ನೋ ಒಂದು ಆರ್ಟಿಕಲ್ ಈಗಲೂ ಉಳ್ಕೊಂಡಿದೆ. ಇದರ ಬಗ್ಗೆ ನಾವು ಸಂವಿಧಾನದ ಸಾಕಷ್ಟು ಅಮೆಂಡ್ಮೆಂಟ್ಗಳಾಗಿದೆ, ಬಟ್ ಈ ಹಿಂದೆ ನಾವು ಪ್ರಮೋಟ್ ಮಾಡೋ ಅಮೆಂಡ್ಮೆಂಟ್ ಮಾಡೋದು ಬೇಕಾಗಿಲ್ಲ ಅಂತ ಒಂದು ಅಮೆಂಡ್ಮೆಂಟ್ ಇಲ್ಲಿವರೆಗೂ ಕೂಡ ಯಾರು ಅದ್ರ ಬಗ್ಗೆ ಯಾವ ಸರ್ಕಾರ, ಒಕ್ಕೂಟ ಸರ್ಕಾರಗಳಾಗ್ಲಿ ಇನ್ನೂ ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ, ಅದೊಂದು ದಿಟ್ಟ ನಿಲುವು ತಗೊಂಡಿಲ್ಲ. ಇದರಿಂದ ಏನು ಅಪಾಯಗಳಾಗಿದೆ ಅಂತ ನಾವೆಲ್ಲ ನೋಡ್ತಾ ಇದ್ದೀವಿ. ಹಿಂದಿ ಭಾಷಿಕ ರಾಜ್ಯಗಳಿಗೆ, ಹಿಂದಿ ಭಾಷಿಕ ರಾಜಕಾರಣಿಗಳಿಗೆ ಒಂದು ದೊಡ್ಡ ಎಡ್ಜ್ ಸಿಗುತ್ತೆ. ಅದೇ ಬೇರೆ ಭಾಷೆಗಳ ರಾಜಕಾರಣಿಗಳಿಗೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಒಂದು ದೊಡ್ಡ ಸ್ಥಾನ ಪಡೆಯೋದಾಗಲಿ, ಪ್ರಧಾನಮಂತ್ರಿಯ ಲೆವೆಲ್ಗೆ ಹೋಗೋದಾಗಲಿ ಎಷ್ಟು ಕಷ್ಟ ಇದೆ. ಅಷ್ಟೇ ಅಲ್ಲದೆ ಇವನ್ ಉದ್ಯೋಗಗಳಲ್ಲೂ ಕೂಡ ಹಿಂದಿ ಮಾತಾಡೋರಿಗೆ ಪ್ರಾಶಸ್ತ್ಯ ಸಿಗ್ತಾ ಇರೋದು ನಾವೆಲ್ಲ ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ಹೋರಾಟಗಳು ನಡ್ಕೊಂಡು ಬಂದಿದ್ದಾವೆ. ನಮ್ಮಲ್ಲಿ ಕೂಡ ಕರ್ನಾಟಕದಲ್ಲಿ ಕೂಡ ಹಿಂದಿ ಹೇರಿಕೆ ಬಗ್ಗೆ ಹೋರಾಟಗಳಾಗ್ತಾ ಇದ್ದಾವೆ. ಪ್ರತಿ ಸಾರಿ ಹಿಂದಿ ಹೇರಿಕೆ ವಿಷಯ ಬಂದಾಗ ನಾವು ತಮಿಳ್ನಾಡು ನೆನೆಸ್ಕೋತೀವಿ. ತಮಿಳ್ನಾಡು ಇನ್ವಾಕ್ ಮಾಡಿ, ತಮಿಳ್ನಾಡು ಎಷ್ಟು ಉಗ್ರವಾಗಿ ಹೋರಾಡ್ತು, ತಮಿಳ್ನಾಡನ್ನ ರೆಸಿಸ್ಟ್ ಮಾಡ್ತು, ಅಲ್ಲಿ ಶಿಕ್ಷಣದಲ್ಲಿ ಹಿಂದಿ ಕಲಿಕೆ ಇಲ್ಲದೆ ಇರೋಂಗೆ ನೋಡ್ಕೊಂತು, ಅಲ್ಲಿ ಪ್ರಸಾರ ನೀತಿಯಲ್ಲಿ ಟಿವಿ ಆಗಲಿ ರೇಡಿಯೋದಲ್ಲಾಗಲಿ ಹಿಂದಿನ ಮಿನಿಮೈಸ್ ಮಾಡ್ತು ಅಂತ. ಇದೆಲ್ಲ ನಿಜ. ಬಟ್ ತಮಿಳ್ನಾಡು ಕೂಡ ಆ ಥರದೊಂದು ವಿಶಾಲ ನೆಲೆಯಲ್ಲಿ ಭಾಷಾ ನೀತಿಯನ್ನ ಕಟ್ಕೊಂಡಿದ್ಯಾ? ಅಂದ್ರೆ ಹಿಂದಿ ಹೇರಿಕೆ ವಿರುದ್ಧ ಹೋರಾಡಿದ್ರು ಕೂಡ ಅಲ್ಲಿ ಬೇರೆ ಭಾಷೆಗಳನ್ನ ಅಥವಾ ಅದು ಸಣ್ಣ ಸಣ್ಣ ಸಮುದಾಯಗಳು ಮಾಡೋ ಭಾಷೆಗಳನ್ನ ಅದು ಕೂಡ ಒಳಗೊಂಡಿದ್ಯಾ? ಅಥವಾ ತಮಿಳ್ನಾಡಲ್ಲಿ ಶಾಲೆಗಳಲ್ಲಿ ಯಾರು ಕನ್ನಡ ಕಲಿಬೇಕು, ತೆಲುಗು ಕಲಿಬೇಕು ಅಂದ್ರೆ ಅವಕಾಶ ಇದೆಯಾ? ಇದು ಕರ್ನಾಟಕಕ್ಕೂ ಅನ್ವಯ ಆಗುತ್ತೆ. ನಾವು ಬೆಂಗಳೂರಲ್ಲಿ ಯಾವ್ದಾದ್ರು ಸ್ಕೂಲಲ್ಲಿ ತಮಿಳು ಕಲಿಬೇಕು, ತೆಲುಗು ಕಲಿಬೇಕು ಅಂದ್ರೆ ಅದು ಅಷ್ಟು ಸುಲಭವಾಗಿ ನಮಗೆ ಸಾಧ್ಯ ಆಗಲ್ಲ. ಇದು ಕೆಲವೊಂದ್ಸರಿ ಏನಾಗಿದೆ ಅಂದ್ರೆ ಕೇಂದ್ರ ಸರ್ಕಾರಗಳು, ಒಕ್ಕೂಟ ಸರ್ಕಾರಗಳು ಶಿಕ್ಷಣ ನೀತಿ ರೂಪಿಸ್ಕೊಡ್ತಾ ಇದ್ವು, ರಾಜ್ಯ ಸರ್ಕಾರಗಳು ಫಾಲೋ ಮಾಡ್ತಾ ಇದ್ವು. ಇದು ಒಂದು ಸಮಸ್ಯೆಗಳಾಗಿ ಒಂದು ಶಿಕ್ಷಣದಲ್ಲಿ ಸರಿಯಾದ ಭಾಷಾ ನೀತಿಯನ್ನ ಸೃಷ್ಟಿಸ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ. ಶಿಕ್ಷಣ ನಮಗೆಲ್ಲ ಗೊತ್ತಿರೋ ಹಾಗೆ ಕನ್ಕರೆಂಟ್ ಸಮವರ್ತಿ ಪಟ್ಟಿಲಿದೆ. ಸೊ ಆದಷ್ಟು ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರಗಳು, ಒಕ್ಕೂಟ ಸರ್ಕಾರಗಳು, ರಾಜ್ಯಗಳು ಅವರೇ ತಮ್ಮ ಶಿಕ್ಷಣ ನೀತಿಯನ್ನು ಸೃಷ್ಟಿಸ್ಕೊಂಡು ಅದನ್ನು ಫಾಲೋ ಮಾಡೋ ರೀತಿಯಲ್ಲಿ ಎನೇಬಲ್ ಮಾಡಬೇಕು ಹೊರತು ಕೇಂದ್ರ ಸರ್ಕಾರಗಳು ತಮ್ಮ ಶಿಕ್ಷಣ ನೀತಿನ ರಾಜ್ಯ ಸರ್ಕಾರಗಳ ಮೇಲೆ ಹೇರೋ ರೀತಿಯಲ್ಲಿ ಆಗಬಾರ್ದು. ಅದೇ ರೀತಿ ದೂರದರ್ಶನ, ರೇಡಿಯೋ ಪ್ರಸಾರ ಆಗಲಿ, ಪೋಸ್ಟ್ ಬ್ಯಾಂಕಿಂಗ್ ನೀತಿಗಳಾಗಲಿ, ಕಮ್ಯುನಿಕೇಷನ್ ವಿವಿಧ ವಿಷಯಗಳಲ್ಲಿ ರಾಜ್ಯಗಳಿಗೆ ಭಾಷಾ ನೀತಿಗಳನ್ನ ರೂಪಿಸ್ಕೊಳ್ಳುವಂಥ ಹೆಚ್ಚಿನ ಅಧಿಕಾರ ದೊರೆಯಬೇಕು. ಇದು ಬೇರೆ ಬೇರೆ ಅಲ್ಪಸಂಖ್ಯಾತ ದಮನಿತ ಭಾಷಿಕ ಸಮುದಾಯಗಳ ಸಬಲೀಕರಣದ ಜೊತೆ ಬೆಸ್ಕೋಬೇಕು ಈ ನಮ್ಮ ಭಾಷಾ ನೀತಿಗಳು ಅಂತ ಅನ್ಸುತ್ತೆ. ಆಗಷ್ಟೇ ನಮ್ಮ ಒಕ್ಕೂಟದ ವ್ಯವಸ್ಥೆಯ ಒಂದು ಆಶಯ ಭಾಷೆಯ ವಿಷಯದಲ್ಲಿ, ಭಾಷಾ ವೈವಿಧ್ಯತೆ ವಿಷಯದಲ್ಲಿ ಸಾಕಾರ ಆಗಕ್ಕೆ ಸಾಧ್ಯ ಆಗುತ್ತೆ. ಈಗ ತಮಿಳ್ನಾಡದ ಒಂದು ಮಟ್ಟದಲ್ಲಿ ಹಿಂದಿ ಭಾಷೆ ವಿರುದ್ಧ ಹೋರಾಟ ಆದಾಗ ಅದಕ್ಕೊಂದು ಸಣ್ಣ ಮಟ್ಟದ ಕ್ಯಾಸ್ಟ್ ಆಂಗಲ್ ಕೂಡ ಇತ್ತು. ಬಟ್ ಆದ್ರೆ ಅಲ್ಲೂ ಕೂಡ ಒಂದು ಫ್ಯೂಡಲ್ ಆದ ಸಬ್ ನ್ಯಾಷನಲಿಸಮ್ ಕ್ರಿಯೇಟ್ ಆಗುವಂತ ವಾತಾವರಣ ತಮಿಳ್ನಾಡಲ್ಲೂ ಇದೆ. ಅಂತ ಅಪಾಯ ನಮ್ಮ ಕರ್ನಾಟಕದಲ್ಲಿ ಆಗಬಾರ್ದು. ಅಂದ್ರೆ ಯಾವುದೇ ಭಾಷೆಯ ಚಳುವಳಿ ಯಾವುದೋ ಒಂದು ಜಾತಿ ಸಮುದಾಯ ಅಥವಾ ಯಾವುದೋ ಒಂದು ಫ್ಯೂಡಲ್ ಸಮುದಾಯ ಜೊತೆ ಅದು ತಳಕು ಹಾಕೋಬಾರ್ದು. ಎಲ್ಲಾ ಭಾಷೆಗಳು, ಕರ್ನಾಟಕದಲ್ಲಿರೋ ಭಾಷೆಗಳಾಗ್ಲಿ ಅಥವಾ ಬೇರೆ ರಾಜ್ಯಗಳ ಭಾಷೆಗಳಾಗ್ಲಿ, ಅವೆಲ್ಲವೂ ಸಮಾನತೆ ನೆಲದಲ್ಲಿ ಬೆಳವಣಿಗೆ ಕಾಣಬೇಕು ಅನ್ನೋ ದೃಷ್ಟಿಯಲ್ಲಿ ಹೋರಾಟ ಆದಾಗ ಮಾತ್ರ ಆ ಫೆಡರಲ್ ವ್ಯವಸ್ಥೆಯ ನಮ್ಮ ಒಂದು ಕಲ್ಪನೆ ಸಾಕಾರ ಆಗಕ್ಕೆ ಸಾಧ್ಯ. ಇನ್ನು ಎರಡನೇ ಸಂಗತಿ, ಇತ್ತೀಚೆಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ನಮ್ಮ ರಾಜ್ಯಸಭೆಯ ಉದ್ದೇಶ ಮತ್ತೆ ಅದರ ಸದಸ್ಯರ ಆಯ್ಕೆ. ನಮ್ಮ ರಾಜ್ಯಸಭೆ ಹೆಸರೇ ಹೇಳೋದಂತೆ ಕೌನ್ಸಿಲ್ ಆಫ್ ಸ್ಟೇಟ್ಸ್, ರಾಜ್ಯ ಸರ್ಕಾರಗಳ ಪ್ರತಿನಿಧಿಗಳು ಕೇಂದ್ರದಲ್ಲಿ ಅಥವಾ ಕೇಂದ್ರದ ಸಂಸತ್ನಲ್ಲಿ ರೆಪ್ರೆಸೆಂಟೇಷನ್ಗೋಸ್ಕರ ಇರೋದು. ಅಂದ್ರೆ ಅಲ್ಲಿ ರಾಜ್ಯಸಭೆಗೆ ನಮಗೆಲ್ಲ ಗೊತ್ತಿರೋ ಹಂಗೆ ಆಯ್ಕೆ ಮಾಡ್ಕೊಳ್ಳೋದು ರಾಜ್ಯ ಸರ್ಕಾರಗಳು ಆಯ್ಕೆ ಮಾಡ್ಕೊಳ್ಳುತ್ತವೆ. ಲೋಕಸಭೆಯಲ್ಲಿ ಜಾರಿಯಾಗೋ ಕಾನೂನುಗಳು, ಲೆಜಿಸ್ಲೇಷನ್ ಆಗುವಂತ ನೀತಿಗಳು, ಅದ್ರ ಬಗ್ಗೆ ರಾಜ್ಯಸಭೆಯಲ್ಲಿ ಒಂದು ತರೋ ಚರ್ಚೆ ಆಗಬೇಕು. ಆ ಲೋಕಸಭೆಯಲ್ಲಿ ಮಾಡುವಂತ ಕಾನೂನುಗಳಿಗೆ ಒಂದು ಚೆಕ್ ಇರಬೇಕು ಅನ್ನೋ ಒಂದು ತತ್ವದಡಿ, ಮತ್ತೆ ಆಯಾ ರಾಜ್ಯಗಳನ್ನ ಪ್ರತಿನಿಧಿಸಬೇಕು ಅಲ್ಲಿ ಯಾರು ಮೆಂಬರ್ಸ್ ಆಗ್ತಾರೋ ಅನ್ನೋ ಆ ತತ್ವದಡಿ ಅದು ರಾಜ್ಯಸಭೆ ರೂಪುಗೊಂಡಿದ್ದು ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ.
ಅದರ ಪ್ರಕಾರ ಆಕ್ಚುಲಿ ಕೆಲವೊಬ್ರು ಕಾನ್ಸ್ಟಿಟ್ಯೂಷನ್ ಎಕ್ಸ್ಪರ್ಟ್ ಯಾವ ತರ ಆರ್ಗ್ಯೂ ಮಾಡೋದು ಅಂದ್ರೆ ಪ್ರತಿ ರಾಜ್ಯಕ್ಕೂ ಕೂಡ ರಾಜ್ಯಸಭೆಯಲ್ಲಿ ಈಕ್ವಲ್ ರೆಪ್ರೆಸೆಂಟೇಷನ್ ಕೊಡಬೇಕು ಅಂತ ಒಂದು ಆರ್ಗ್ಯುಮೆಂಟ್ ಕೊಡಬೇಕು. ಬಟ್ ಅದು ಆಗಲಿಲ್ಲ. ಲೋಕಸಭೆ ಇರುವಂಗೆ ಕೆಲವೊಂದು ರಾಜ್ಯಗಳು ಮಾತ್ರ ರಾಜ್ಯಸಭೆಯಲ್ಲಿ ಕೂಡ ಸಿನಿಮಾ ಪಾಲು ಪಡಿತಾ ಇದ್ದಾವೆ. ಆದ್ರೆ ಇಷ್ಟೆಲ್ಲ ಈ ಇಶ್ಯೂಸ್ ಬಿಟ್ಟು ನೋಡಿದ್ರು ಕೂಡ ಬರ್ತಾ ಏನಾಯ್ತು, ರಾಜ್ಯಸಭೆಯಲ್ಲಿ ಅಲ್ಲಿ ರೆಪ್ರೆಸೆಂಟ್ ಮಾಡೋರು ಪಕ್ಷ ಯಾವುದೋ ಒಂದು ಪಕ್ಷಕ್ಕೆ ರೆಪ್ರೆಸೆಂಟ್ ಮಾಡೋ ತರ ಬದಲಾಗ್ತಾ ಹೋಯಿತು. ಆಯಾ ರಾಜ್ಯಗಳ ಹಿತಾಸಕ್ತಿಯನ್ನ ಕಡೆಗಣಿಸ್ತಾ ಹೋಯಿತು. ಅಷ್ಟು ಸಾಲು ನನಗೆ 2003 ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ಗೆ ಅಮೆಂಡ್ಮೆಂಟ್ ತಂದು ಯಾವುದೇ ರಾಜ್ಯಸಭೆಗೆ ಯಾವುದೇ ರಾಜ್ಯ ಸರ್ಕಾರ ಮೆಂಬರ್ ಆಯ್ಕೆ ಮಾಡಬೇಕು ಅಂದ್ರೆ ಅಲ್ಲಿನ ಸಾಮಾನ್ಯ ನಿವಾಸಿ ಆಗಬೇಕು ಅಂತ ಒಂದು ಏನು ನಿಯಮ ಇತ್ತು, ಡೊಮಿಸೈಲ್ ನಿಯಮ ಇತ್ತು, ಅದನ್ನು ಕೂಡ 2003 ಅಮೆಂಡ್ಮೆಂಟ್ ಅಲ್ಲಿ ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ ಆಕ್ಟ್ ತೆಗೆದುಹಾಕಿದ್ರು. ಅಲ್ಲಿಂದ ಅದನ್ನ ಸುಪ್ರೀಂ ಕೋರ್ಟ್ ಕ್ವಶನ್ ಮಾಡಿದ್ರು ಕೂಡ. ಕುಲ್ದೀಪ್ ನಾಯರ್ ಕೇಸಲ್ಲಿ ನಮ್ಮ ಇತ್ತೀಚೆಗೆ ನಮ್ಮ ನ್ಯಾಯವಾದಿಗಳು ತೀರ್ಕೊಂಡಿದ್ದ ನಾರಿಮನ್ ಅವರೇ ಕೂಡ ಆರ್ಗ್ಯೂ ಮಾಡ್ತಾರೆ. ಹಾಗಿದ್ರು ಕೂಡ ಸುಪ್ರೀಂ ಕೋರ್ಟ್ ಕೂಡ ಅದೇನದು ಸಂವಿಧಾನದ ಮಾನ್ಯತೆ ಅಲ್ಲ, ಅದೊಂದು ಅರ್ಹತೆ ಅಂತ ಹೇಳ್ಬಿಟ್ಟು ಆ ರದ್ದತಿಯನ್ನ ಎತ್ತಿಡಿತು. ಆರ್ಟಿಕಲ್ 84 ಅಲ್ಲಿ ಸಂವಿಧಾನದ ಆರ್ಟಿಕಲ್ 84 ಅಲ್ಲಿ ಕೂಡ ರೆಪ್ರೆಸೆಂಟೇಟಿವ್ ಆಫ್ ಈಚ್ ಸ್ಟೇಟ್ ಅಂತ ಹೇಳುತ್ತೆ. ಅಂದ್ರೆ ಆ ರಾಜ್ಯದ ಒಂದು ಸಾಮಾನ್ಯ ನಿವಾಸಿ ಆಗಿರ್ಬೇಕು ಅನ್ನೋ ಒಂದು ಕಾಮನ್ ನಿಯಮ ಇತ್ತು. ಯಾಕಂದ್ರೆ ರಾಜ್ಯವನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡಬೇಕು. ಸೊ ಈ ಅಮೆಂಡ್ಮೆಂಟ್ ಬಗ್ಗೆ ಯಾವುದೇ ಒಕ್ಕೂಟ ಸರ್ಕಾರ ಮತ್ತೆ ಅದನ್ನ ಚೇಂಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಂತಾನೆ ಇಲ್ಲ. ಇಲ್ಲಿ ಕರ್ನಾಟಕದಿಂದ ಹೇಮಾ ಮಾಲಿನಿ ಹೋಗ್ತಾರೆ, ನಿರ್ಮಲಾ ಸೀತಾರಾಮನ್ ಹೋಗ್ತಾರೆ. ಇತ್ತೀಚೆಗೆ ಕಾಂಗ್ರೆಸ್ ಕೂಡ ಅಜಯ್ ಮೇಕನ್ ಅವರು ಈ ಸಲ ನಿಲ್ಲಿಸಿದೆ. ಈ ಸಮಸ್ಯೆನ ಕೂಡ ಬಹುಶಃ ಒಕ್ಕೂಟ ಸರ್ಕಾರಗಳು ಸ್ವಲ್ಪ ಗಮನ ಹರಿಸಿ ಒಂದು ರಾಜ್ಯಸಭೆಯ ಟ್ರೂ ನೇಚರ್ ಏನಿದೆ, ಅದು ಯಾವ ರೀತಿ ಏನಕ್ಕೆ ಅದು ಶುರುವಾಯಿತು ಅನ್ನೋದ್ರ ಬಗ್ಗೆ ಗಮನ ಹರಿಸಿ ಅಮೆಂಡ್ಮೆಂಟ್ ನ ಮತ್ತೆ ತರಬೇಕು. ಆ ರಾಜ್ಯದ ಪ್ರತಿನಿಧಿ ಅಂದ್ರೆ ಆ ಸಾಮಾನ್ಯ ನಿವಾಸಿ ರಾಜ್ಯಸಭೆಗೆ ಹೋಗಂಗೆ ಆಗಬೇಕು. ಇನ್ನು ಮೂರನೇದು, ಇದೊಂದು ಕಂಟೆನ್ಷಿಯಸ್ ಇಶ್ಯೂ ಆಗಿದೆ, ಡಿಲಿಮಿಟೇಷನ್ ಇಶ್ಯೂ. ಈಗ ಹೊಸ ಸಂಸತ್ತು ಪ್ರಾರಂಭ ಮಾಡಿದ್ದಾರೆ ಪ್ರಧಾನಿಯವರು. ಅಲ್ಲಿ 1200 ಎಷ್ಟು ಚಿಲ್ಲರೆ ಆಸನಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿವರೆಗೂ 1971 ಜನಸಂಖ್ಯೆ ಅನುಗುಣವಾಗಿ ಲೋಕಸಭೆಯಲ್ಲಿ ಸ್ಥಾನಗಳನ್ನ ಲಭಿಸಲಾಗಿದೆ. ಕರ್ನಾಟಕದಿಂದ 25 ಸ್ಥಾನ, ಯುಪಿಯಿಂದ 80 ಸ್ಥಾನ. ಅಲ್ಲೊಂದು ಅಸಮಾನತೆ ಇದ್ರೂ ಕೂಡ ಅಟ್ಲೀಸ್ಟ್ ಒಂದು 1971 ಜನಸಂಖ್ಯೆ ಪ್ರಕಾರ ಇದ್ದಿದ್ರಲ್ಲಿ ಒಂದು ಒಳ್ಳೆ ರೆಪ್ರೆಸೆಂಟೇಷನ್ ಇದೆ ಅಂತ ಅನ್ಕೋಬಹುದು. ಆದ್ರೆ ಈಗ ಪ್ರತಿ ವರ್ಷ ಇದನ್ನು ಕೂಗಿರುತ್ತೆ 2011 ಸೆನ್ಸಸ್ ಪ್ರಕಾರ ಅಥವಾ 2029ಕ್ಕೆ ಪ್ರೊಜೆಕ್ಟ್ ಆಗೋ ಜನಸಂಖ್ಯೆ ಪ್ರಕಾರ ಲೋಕಸಭೆ ಡಿಲಿಮಿಟೇಷನ್ ಆಗಬೇಕು ಅಂದ್ರೆ ಆ ತರ ಏನಾದ್ರು ಡಿಲಿಮಿಟೇಷನ್ ಆದರೆ 860 870 ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಉತ್ತರ ಭಾರತದ ರಾಜ್ಯಗಳು ಎಸ್ಪೆಷಲಿ ಯುಪಿ ರಾಜ್ಯಗಳು ಸೀಟು ಡ್ರಾಸ್ಟಿಕಲಿ ಜಾಸ್ತಿ ಆಗುತ್ತೆ ಲೋಕಸಭೆಯಲ್ಲಿ. ಮತ್ತೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಸಿಕ್ಕಾಪಟ್ಟೆ ಕಡಿಮೆ ಆಗುತ್ತೆ ಅನ್ನೊಂದು ಆತಂಕ ಇದೆ. ಈ ಆತಂಕಕ್ಕೆ ಕಾರಣ ಇದೆಯಲ್ಲ, ಯಾಕಂದ್ರೆ ದಕ್ಷಿಣ ಭಾರತದ ರಾಜ್ಯಗಳು ಜನಸಂಖ್ಯೆಯನ್ನು ಕಂಟ್ರೋಲ್ ಮಾಡುವ ಇದಕ್ಕೆ ಪೀನಲೈಸ್ ಮಾಡ್ತಾ ಇದ್ದಾರ ಅನ್ನೋದೊಂದು ಆತಂಕ. ಬಟ್ ಇದರಲ್ಲಿ ಇನ್ನೊಂದು ಪ್ರಶ್ನೆ ಯಾಕೆ ಸಂಕೀರ್ಣ ಆಗುತ್ತೆ ಅಂದ್ರೆ ಜನಸಂಖ್ಯೆ ಪ್ರಕಾರ ಲೋಕಸಭೆ ಸೀಟುಗಳನ್ನು ನಿರ್ಧರಿಸೋದು ಇಂಪಾರ್ಟೆಂಟ್. ಉತ್ತರ ಪ್ರದೇಶದಲ್ಲಿ 20% ದಲಿತರಿದ್ದಾರೆ. ಸೊ ಒಂದು ಅಲ್ಲಿ ರಿಸರ್ವ್ ಸೀಟ್ಗಳು ಜಾಸ್ತಿ ಆಗ್ಬೋದು. ರೆಪ್ರೆಸೆಂಟೇಷನ್ ಬೇಡವಾ ಅನ್ನೋ ಪ್ರಶ್ನೆ ಬರುತ್ತೆ. ಬಟ್ ಆದ್ರೆ ಜನಸಂಖ್ಯೆ ನಿಯಂತ್ರಣ ಮಾಡದ ಕರ್ನಾಟಕ, ತಮಿಳುನಾಡು ರಾಜ್ಯಗಳಿಗೆ ಪೀನಲೈಸ್ ಮಾಡಬಹುದಾ? ಇದನ್ನು ನಾವು ಹೇಗೆ ಬಗೆಹರಿಸಬೇಕು? ಇದೇ ಪ್ರಶ್ನೆ ಕೂಡ ಈ ಫಿಸ್ಕಲ್ ಡಿವಲ್ಯೂಷನ್ ಕೂಡ ಸೇಮ್ ಪ್ರಶ್ನೆ. ಮಾತಾಡ್ತಾ ಇದ್ರು 14ನೇ ಫೈನಾನ್ಸ್ ಕಮಿಷನ್ 1971 ಜನಸಂಖ್ಯೆ ಬಿಟ್ಟು 2011 ಜನಸಂಖ್ಯೆ ತಗೊಂಡ್ರಿಂದ ನಮಗೆ ಕರ್ನಾಟಕಕ್ಕೆ ಕೊಡಬೇಕಾದ ಪಾಲನ ಕಡಿಮೆ ಮಾಡ್ತಾರೆ. ಸೊ ಆದ್ರೆ ಮೊನ್ನೆ ಇದು ಒಂದು ರೀತಿಯಲ್ಲಿ ಅಂದ್ರೆ ಉತ್ತರ ಪ್ರದೇಶ ಹಿಂದುಳಿದಿದೆ, ಬಿಹಾರ ಹಿಂದುಳಿದಿದೆ, ಜನಸಂಖ್ಯೆ ಕಡಿಮೆ ಮಾಡಲಿಲ್ಲ. ಇದು ಸಂಕೀರ್ಣ ಪ್ರಶ್ನೆ. ಯಾಕೆಂದ್ರೆ ಯಾಕೆ ಅದರ ಒಂದು ಬಡ ರಾಜ್ಯಗಳು ಜನಸಂಖ್ಯೆನ ನಿಯಂತ್ರಣ ಮಾಡಕ್ ಆಗ್ತಾ ಇಲ್ಲ? ಬಟ್ ಇಂಥ ಸಮಯದಲ್ಲಿ ನಾವು ಯಾವ ತರ ಪ್ರಶ್ನೆಗಳು ಕೇಳ್ಕೋಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಅವರಿಗೆ ಕೊಡಬೇಡಿ ಅಂತ ನಮ್ಮಲ್ಲಿ ಯಾರು ಹೇಳಿಲ್ಲ ಕೂಡ. ಸಿದ್ದರಾಮಯ್ಯ ಕೂಡ ಹೇಳಿದ್ರೆ ಬಡ ರಾಜ್ಯಗಳಿಗೆ ಕೊಡಬೇಡಿ ನಾವು ಹೇಳ್ತಾ ಇಲ್ಲ. ತಮಿಳುನಾಡು ಕೂಡ ಅದೇ ಆರ್ಗ್ಯುಮೆಂಟ್ ತಗೊಂಡಿದೆ. ಆದ್ರೆ ಅದೊಂದು ಸ್ವಲ್ಪ ಮುಂದೆ ಹೋಗಿ ಈಗ ಹೇಳ್ಬೋದು. ಮೊನ್ನೆ ತಮಿಳುನಾಡಿನ IT ಮಿನಿಸ್ಟರ್ ತ್ಯಾಗರಾಜನ್ ಅವರು ಒಂದು ಸಂದರ್ಶನ ಹೇಳ್ತಾ ಇದ್ರು, ಸರಿ ನೀವು ಯುಪಿಗೆ ಜಾಸ್ತಿ ಕೊಡ್ತಾ ಇದ್ರ, ಬಟ್ ಯಾರಿಗೆ ಕೊಡ್ತಾ ಇದ್ರೆ ಹೇಳಿ? ಅಲ್ಲಿ ದಲಿತ ಸಮುದಾಯಕ್ಕೆ ಕೊಡ್ತಾ ಇದ್ದೀರಾ, ಮಹಿಳೆಯರಿಗೆ ಕೊಡ್ತಾ ಇದ್ದೀರಾ, ಅಥವಾ ಅಲ್ಲಿ ಎಜುಕೇಶನ್ ಇಂಪ್ರೂವ್ ಆಗಿ ಕೆಲವು ಇಂಡಿಸಿಸ್ ತೋರಿಸ್ತಾ ಇದ್ದೀರಾ? ಅಟ್ಲೀಸ್ಟ್ ಈ ತರದ ಮಾನದಂಡಗಳನ್ನ ಇಟ್ಕೊಂಡು ನೀವು ಅಲ್ಲಿಗೆ ಅವ್ರಿಗೆ ಟ್ಯಾಕ್ಸ್ ಡೆವಲ್ಯೂಷನ್ ಜಾಸ್ತಿ ಮಾಡೋದು ಕೂಡ ಪರವಾಗಿಲ್ಲ. ಬಟ್ ಈ ತರದ್ದು ಅಂದ್ರೆ ಈಗ ಮುಂದುವರೆದ ಸುಧಾರಿತ ರಾಜ್ಯಗಳು ಇನ್ನು ಮುಂದುವರಿದ ರಾಜ್ಯಗಳ ಮಧ್ಯೆ ಗ್ಯಾಪ್ ಕಡಿಮೆ ಆಗಕ್ಕೆ ಹೊರತು ಆ ಗ್ಯಾಪ್ ಇನ್ನೂ ಜಾಸ್ತಿ ಆಗ್ತಾ ಇದೆ. ಸೊ ಎಲ್ಲೋ ಸಮಸ್ಯೆ ಬಗೆಹರಿತಾ ಇಲ್ಲ. ಆದ್ರಿಂದ ಇದ್ರ ಬಗ್ಗೆ ಗಮನ ಹರಿಸಬೇಕು ಅನ್ನೋದು ಇನ್ನೊಂದು
ಸಮಯ ಮೀರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಸೆಸ್ ಮತ್ತೆ ಸರ್ಚಾರ್ಜ್ಗಳು ಯಾವುದು ರಾಜ್ಯದ ಜೊತೆ ಹಂಚ್ಕೋಬೇಕು ಅಂತ ಒಪ್ಪಂದ ಇಲ್ವೋ ಅದನ್ನ ಸುಮಾರು 8% ಇಂದ ಕೊನೆ 10 ವರ್ಷದಲ್ಲಿ 22ರಿಂದ 23% ಅಲ್ಲಿ ಇಟ್ಟಿದ್ದಾರೆ. ಸೊ ಅದರಿಂದ ಕೂಡ ರಾಜ್ಯಗಳಿಗೆ ಬರ್ತಾ ಇರೋ ಪಾಲು ಕಡಿಮೆ ಆಗಿದೆ. ಇನ್ನು ಕೊನೆಯದಾಗಿ ನರೇಂದ್ರ ಮೋದಿ ಅವರು 2014ರಲ್ಲಿ ಅಧಿಕಾರ ಸ್ವೀಕರಿಸಿದಾಗಿಂದ ಒಂದ್ ನೇಷನ್ ಒಂದ್ ಎಲೆಕ್ಷನ್ ಅನ್ನೋದು ವಿಶ್ವ ಪ್ರತಿ ಬಾರಿ ಮುನ್ನಡೆ ಬರ್ತಾ ಇದೆ. ಇದಂತೂ ಇದನ್ನ ಈಗಾಗಲೇ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಕೂಡ ರಚಿಸಿ ಅಧ್ಯಯನ ಕೂಡ ಮಾಡ್ತಾ ಇದ್ದಾರೆ. ಇದು ಒಕ್ಕೂಟ ತತ್ವದ ಮೇಲೆ ಅಸಾಲ್ಟ್ ಅನ್ನೋ ಅದೇ ನಿಯಮ ಅಲ್ಲ. ನಮಗೆಲ್ಲ ಗೊತ್ತಿದೆ, ವಿಧಾನಸಭಾ ಚುನಾವಣೆಗಳು, ಲೋಕಸಭಾ ಚುನಾವಣೆಗಳು ಬೇರೆ ಬೇರೆ ಸಮಸ್ಯೆ, ಬೇರೆ ಬೇರೆ ವಿಷಯಗಳ ಮೇಲೆ ನಡೀತವೆ. ಎಷ್ಟೋ ಸಲ ನಮ್ಮಲ್ಲಿ ಸುಧಾರಣೆಗಳು ನೋಡಿದ್ರೆ, ನಮ್ಮಲ್ಲಿ ಪಂಚಾಯತ್ ರಾಜ್ ಸುಧಾರಣೆಗಳಾಯ್ತು. ಆಗ ಪಂಚಾಯತ್ ರಾಜ್ ಎಲೆಕ್ಷನ್ಗಳಲ್ಲಿ 33% ರಿಸರ್ವೇಶನ್ ಬಹುಶಃ ಇಂಡಿಯಾದಲ್ಲೇ ಮೊದಲು ನಮ್ಮ ರಾಜ್ಯದಂತೂ. ಈ ತರ ಸುಧಾರಣೆಗಳ ಮೇಲೆ, ರಾಜ್ಯ ಮಟ್ಟದಲ್ಲಾಗೋ ವಿಷಯಗಳ ಮೇಲೆ ವಿಧಾನಸಭೆ ಚುನಾವಣೆ ಮಾಡಬೇಕು. ಆದ್ರೆ ಲೋಕಸಭೆ ಚುನಾವಣೆಗಳು ದೇಶದ ರಕ್ಷಣೆ, ಗಡಿ ಭಾಗದಲ್ಲಾಗೋ ಕೆಲವೊಂದು ಸಮಸ್ಯೆಗಳು ಇದನ್ನ ಇಟ್ಕೊಂಡು ಮಾಡ್ತಾರೆ. ಅಂದ್ರೆ ಇಲ್ಲಿ ಕೂಡ ರಾಜ್ಯಗಳಲ್ಲಿ ಈ ತರದ ಕೇಂದ್ರೀಕರಣ ವಿರೋಧಿಸಿ ಎಷ್ಟೋ ಪ್ರಾದೇಶಿಕ ಪಕ್ಷಗಳು ಉಟ್ಕೊಂಡಿದ್ದಾವೆ. ಬಟ್ ಅದನ್ನ ಹೊಡಿಬೇಕು, ಮತ್ತೆ ಇಲ್ಲೂ ಕೂಡ ರಾಷ್ಟ್ರೀಯ ಪಕ್ಷಗಳು ಒಂದು ಆಧಿಪತ್ಯ ಸಾಧಿಸಬೇಕು ಅನ್ನೋ ಇದರಲ್ಲಿ ಈ ತರ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಕಾನ್ಸೆಪ್ಟ್ ತರ್ತಾ ಇರೋದು ಬಹುಶಃ ನಮ್ಮ ಒಕ್ಕೂಟ ವ್ಯವಸ್ಥೆ ಮೇಲೆ ಹೂಡ್ತಾ ಇರೋ ಒಂದು ವಾರ ಅಂತಾನೆ ಹೇಳ್ಬೋದು. ಇದು ಯಾವತ್ತೂ ಆಗದೇ ಇರೋ ಹಂಗೆ ನೋಡ್ಕೋಬೇಕು. ಆದ್ರಿಂದ ನಾವೊಂದು ಕಳಕಳಿಯ ಮನವಿ ಮಾಡ್ಕೊಬಹುದು. ಈ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಈಗಿರೋ ಕೇಂದ್ರ ಸರ್ಕಾರದಿಂದ ನಮಗೆ ಗೊತ್ತು, ಅವರ 10 ವರ್ಷದಲ್ಲಿ ವಿಕೇಂದ್ರೀಕರಣದ ಬಗ್ಗೆ ಆಗ್ಲಿ, ಒಕ್ಕೂಟ ವ್ಯವಸ್ಥೆ ಬಗ್ಗೆ ಆಗ್ಲಿ ಅವ್ರು ಯಾವುದೇ ಕಾಳಜಿ ತೋರಿಸಿಲ್ಲ ನಮಗೆ ಗೊತ್ತು. ಅಟ್ಲೀಸ್ಟ್ ಕೊನೆ ಪಕ್ಷ ಈ ಇಂಡಿಯಾ ಮೈತ್ರಿ ಒಕ್ಕೂಟ ಆದ್ರೂ ಈ ರಾಜ್ಯ ಮತ್ತು ಒಕ್ಕೂಟ ಸರ್ಕಾರದ ಸಂಬಂಧಗಳ ಬಗ್ಗೆ ಮರುಚಿಂತನೆ ಮಾಡ್ತೀವಿ ಅನ್ನೋ ಒಂದು ಪಾಯಿಂಟ್ ನ ಅವರ ಪ್ರಣಾಳಿಕೆಯಲ್ಲಿ ಸೇರಿಸ್ಕೋಬೇಕು. ಇಷ್ಟೊತ್ತು ಮಾತಾಡಕ್ಕೆ ಅವಕಾಶ ಕೊಟ್ಟ ಆಯೋಜಕರಿಗೆ ಮತ್ತೆ ಕೇಳಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಒಕ್ಕೂಟ ವ್ಯವಸ್ಥೆಯಲ್ಲಿರುವ ಭಾಷಾ ಅಸಮಾನತೆಯಿಂದ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆಯಾಗುತ್ತದೆ ಎಂದು ತಮ್ಮ ವಿಚಾರದಲ್ಲಿ ತಿಳಿಸಿದ ಶ್ರೀ ಗುರುಪ್ರಸಾದ್ ಡಿಎನ್ ಅವರಿಗೆ ಧನ್ಯವಾದಗಳು. ಈಗ ಶ್ರೀ ಹರ್ಷಕುಮಾರ್ ಕುಬೆ ಅವರು ತಮ್ಮ ವಿಚಾರ ಮಂಡಿಸಬೇಕಾಗಿ ಕೇಳಿಕೊಳ್ತೀನಿ. ವೇದಿಕೆಯ ಮೇಲೆ ಮತ್ತು ಕೆಳಗಿರುವ ಗಣ್ಯರೇ ಹಾಗೂ ಎಲ್ಲ ಬಂಧುಗಳೇ, ಇವತ್ತು ನಮ್ಮ ರಾಜ್ಯ ಮತ್ತು ದೇಶದಲ್ಲಿ ಒಂದು ರೀತಿಯ ಸಮೂಹ ಸನ್ನಿ ಹೇಳಿದಂತಹ ವಾತಾವರಣವನ್ನು ನಾವು ಕಾಣ್ತಾ ಇದ್ದೀವಿ. ಅದು ಬೇರೆ ಬೇರೆ ಹೆಸರಲ್ಲಿರ್ಬೋದು, ದೇವರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ದೇಶದ ಹೆಸರಲ್ಲಿ ಒಂದು ಮಾಸ್ ಹಿಸ್ಟೀರಿಯಾ ಅನ್ನುವಂತಹ ಸಮೂಹ ಸನ್ನಿಗಳ ಕಾಲ ಇವತ್ತು. ಇಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಮ್ಮ ಘನ ಸರ್ಕಾರ ಈ ಸಂವಿಧಾನ ಮತ್ತು ರಾಷ್ಟ್ರೀಯ ಏಕತೆ ಸಂಬಂಧಪಟ್ಟ ಹಾಗೆ ಇಂತಹ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಬಹುಶಃ ನಾನು ಹೇಗೆ ನೋಡ್ತೀನಿ ಅಂತ ಹೇಳಿದ್ರೆ, ಈ ಒಂದು ನಮ್ಮ ಊರುಗಳಲ್ಲಿ, ಹಳ್ಳಿಗಳಲ್ಲಿ, ನಗರಗಳಲ್ಲಿ ಹಬ್ಬತಾ ಇರತಕ್ಕಂಥ ಈ ಸಮೂಹ ಸನ್ನಿಯ ಒಂದು ಅಪಾಯಗಳನ್ನು ತಡೆಯೋದಕ್ಕೆ ನಾವು ಈ ಒಂದು ಸಂವಿಧಾನ ಪ್ರಜ್ಞೆಯ ಒಂದು ಸಮೂಹ ಪ್ರಜ್ಞೆ, ಸಮೂಹ ಸನ್ನಿಗೆ ವಿರುದ್ಧವಾಗಿ ನಾವು ಒಂದು ಸಮೂಹ ಪ್ರಜ್ಞೆಯನ್ನ, ಸಂವಿಧಾನ ಪ್ರಜ್ಞೆಯನ್ನ ನಮ್ಮಲ್ಲಿ ನಾವು ತಂದುಕೊಂಡು ನಮ್ಮ ಜನರಲ್ಲಿ ಮೂಡಿಸೋದಕ್ಕೆ ಈ ಒಂದು ಕಾರ್ಯಕ್ರಮ ಬಹಳ ತುರ್ತಾಗಿತ್ತು ಮತ್ತು ಇಂತಹ ಕಾರ್ಯಕ್ರಮಗಳ ಅಗತ್ಯ ಇದೆ ಅಂತ ಮೊದಲನೇದಾಗಿ ನಾನು ಹೇಳ್ತಾ, ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈಗ ನಾವು ಈ ಒಂದು ಸೆಷನ್ ಅಲ್ಲಿ ಬ್ರಿಡ್ಜಿಂಗ್ ದ ಗ್ಯಾಪ್ ಇನ್ ಫೆಡರಲ್ ಸಿಸ್ಟಮ್ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸ್ನೇಹಿತರೆ, ನಮ್ಮ ಕರ್ನಾಟಕದ ಮತ್ತು ಕನ್ನಡದವರ ಸಮಸ್ಯೆ ಶುರುವಾಗದೆ ಈ ಫೆಡರಲ್ ಸಿಸ್ಟಮ್ ಅನ್ನು ಹೆಂಗೆ ಇರಬೇಕು ಕನ್ನಡದಲ್ಲಿ ಅನ್ನೋದ್ರಿಂದ. ಇಂಗ್ಲಿಷ್ ನಲ್ಲಿ ಇದು ಸಮಸ್ಯೆ ಇಲ್ಲ. ನಮ್ಮ ಸಂವಿಧಾನದಲ್ಲಿ ಕ್ಲಿಯರ್ ಆಗಿ ಹೇಳ್ತೀವಿ ನಾವು, ಭಾಗ 1ರಲ್ಲಿ ಆರ್ಟಿಕಲ್ 1ರಲ್ಲಿ ನಮ್ಮ ದೇಶ ವಿ ಆರ್ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಒಂದು, ಈಗ ನಾವು ಒಕ್ಕೂಟ ಹಿಂದೆ ಕೇಂದ್ರ ಸರ್ಕಾರ ಅಂತ ಬಹಳ
ಇದಾಗಿ ಬಳಸ್ತಾ ಇದ್ದೀವಿ. ಸೆಂಟ್ರಲ್ ಗವರ್ಮೆಂಟ್ ಅಲ್ಲ, ನಮ್ದು ಯೂನಿಯನ್ ಗವರ್ಮೆಂಟ್. ಅಂದ್ರೆ ಒಂದು ಯೂನಿಯನ್ ಗವರ್ಮೆಂಟ್, ಯೂನಿಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಇದೆ, ಇನ್ನೊಂದು ಕಡೆ ಫೆಡರಲ್ ಫಾರ್ಮ್ ಆಫ್ ಗವರ್ಮೆಂಟ್ ಅಂತ ನಾವು ಇಡೀ ಪ್ರಪಂಚದ ಬೇರೆ ಬೇರೆ ರಾಜಕೀಯ ವ್ಯವಸ್ಥೆಗಳನ್ನು ನೋಡ್ತೀವಿ. ನಮ್ಮ ಭಾರತದ ಸಂವಿಧಾನ ಅಥವಾ ನಮ್ಮ ಸಂವಿಧಾನ ನಿರ್ಮಾತೃಗಳು ಆಯ್ಕೆ ಮಾಡಿಕೊಂಡಿದ್ದು ಯೂನಿಟರಿ ಫಾರ್ಮ್ ಅಂತಾನೂ ಅಲ್ಲ, ಫೆಡರಲ್ ಅಂತಾನೂ ಅಲ್ಲ. ಸಂಪೂರ್ಣ ಫೆಡರಲ್ ಸಿಸ್ಟಮ್ ಅನ್ನು ನಾವು ಆಯ್ಕೆ ಮಾಡ್ಕೊಳ್ಳಿಲ್ಲ. ನಾವು ಎರಡರ ಮಧ್ಯೆ ಕ್ವಾಸಿ ಫೆಡರಲ್ ಅಂತ ಕರಿತೀವಿ. ಈ ಒಂದು ಕ್ವಾಸಿ ಫೆಡರಲ್ ಸಿಸ್ಟಮ್ ಅನ್ನ ಆಯ್ಕೆ ಮಾಡ್ಕೊಂಡ್ಮೇಲೆ ಸೊ ನಾವು ನಮ್ಮ ದೇಶವನ್ನ ಒಂದು ಯೂನಿಯನ್ ಅಂತ ಕರ್ಕೊಂಡ್ವಿ. ಯೂನಿಯನ್ ಅಂತ ಕರ್ಕೊಂಡಿದ್ದನ್ನ ನಾವು ಇಷ್ಟು ದಿವಸ ಕೇಂದ್ರ ಸರ್ಕಾರ ಅಂತ ಹೇಳ್ತೀವಿ, ಈಗ ಒಕ್ಕೂಟ ಅಂತ ಹೇಳ್ತಾ ಇದೀವಿ. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕು, ಯೂನಿಟರಿ ಫಾರ್ಮ್ ಬೇರೆ ಮತ್ತು ಫೆಡರಲ್ ಬೇರೆ, ಅದೆರಡು ಆಪೋಸಿಟ್, ಒಂದಕ್ಕೊಂದು ಆಪೋಸಿಟ್. ಸೊ ನಾವಿಲ್ಲಿ ನಾವು ಸಾಮಾನ್ಯ ಕನ್ನಡದಲ್ಲಿ ಬಳಸ್ತಾ ಫೆಡರಲ್ ಸಿಸ್ಟಮ್ ಒಕ್ಕೂಟ ವ್ಯವಸ್ಥೆ ಅಂತ ಹೇಳ್ತೀವಿ, ಯೂನಿಯನ್ ಗವರ್ಮೆಂಟ್ ಒಕ್ಕೂಟ ಸರ್ಕಾರ ಅಂತ ಹೇಳ್ತೀವಿ. ವಾಸ್ತವದಲ್ಲಿ ಅದು ಸಮಸ್ಯಾತ್ಮಕವಾದಂತಹ ಒಂದು ಪದ ಬಳಕೆ ನಮ್ಮ ಕನ್ನಡದಲ್ಲಿ. ಸೊ ಹಾಗಾಗಿ ಇದರ ಬಗ್ಗೆ ಭಾಷಾಶಾಸ್ತ್ರಜ್ಞರಿರ್ಬೋದು ಅಥವಾ ನಮ್ಮ ಅರುಣ್ ತರದ ಕನ್ನಡ ಮೇಷ್ಟ್ರುಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಂತೇಳಿ ನಾನು ಭಾವಿಸ್ತೀನಿ. ಯಾಕಂತ ಹೇಳಿದ್ರೆ ಹಾಗಾದ್ರೆ ಸರಿಯಾದ ಪದ ಯಾವುದು ಅಂಥೇಳಿ ಈಗ ಮಾವಳಿ ಶಂಕರ್ ಸರು ಹೇಳಿದ್ರು, ನಾವು ಯಾವ ರೀತಿಯಲ್ಲಿ ನಮ್ಮ ಸಂವಿಧಾನದಲ್ಲಿ ಪಟ್ಟಿ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ. ಸೊ ಆದ್ರೆ ಈಗಿನ ಟ್ರೆಂಡ್ ಏನು ಕಳೆದ ಇಷ್ಟು ವರ್ಷದಲ್ಲಿ ಅನ್ನೋದನ್ನು ಕೂಡ ನಾವು ನೋಡ್ತಾ ಬರ್ತಾ ಇದೀವಿ. ಸೆಂಟ್ರಲ್ ಲಿಸ್ಟ್ ಅಥವಾ ಕೇಂದ್ರ ಪಟ್ಟಿ ಅಂತ ಅಥವಾ ಯೂನಿಯನ್ ಲಿಸ್ಟ್ ಅಂತ ನಾವು ಹೇಳ್ತೀವಿ. ಯೂನಿಯನ್ ಲಿಸ್ಟ್ ನ ಪಟ್ಟಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಸ್ಟೇಟ್ ಲಿಸ್ಟ್ ಕಡಿಮೆ ಆಗ್ತಾ ಇದೆ. ಆದ್ರೆ ಕನ್ಕರೆಂಟ್ ಲಿಸ್ಟ್ ಜಾಸ್ತಿ ಆಗ್ತಾ ಇದೆ. ಸೊ ಆ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಯಾವುದೆಲ್ಲ ಜಾಸ್ತಿ ಆಗ್ತದೆ ಅದರ ಮೇಲೆ ಅಧಿಕಾರ ನಮ್ಮ ಕೇಂದ್ರಕ್ಕೆ ಹೋಗ್ತಾ ಇದೆ. ಇದು ಇನ್ನೊಂದು ರೀತಿಯಲ್ಲಿ ನಮ್ಮ ರಾಜ್ಯಗಳ ಮೇಲೆ ಅಥವಾ ಈ ಫೆಡರಲ್ ವ್ಯವಸ್ಥೆ, ನಾನು ಒಕ್ಕೂಟ ವ್ಯವಸ್ಥೆ ಅಂತ ಕರೀತಾರೆ, ಸಂಯುಕ್ತ ವ್ಯವಸ್ಥೆ ಅಂತ ಕರೀಬಹುದು. ಈ ಒಂದು ವ್ಯವಸ್ಥೆ ಮೇಲೆ ಕೇಂದ್ರ ಅಥವಾ ಒಕ್ಕೂಟ ಸರ್ಕಾರದ ದಬ್ಬಾಳಿಕೆ ಜಾಸ್ತಿ ಆಗ್ತಾ ಇರೋದನ್ನ ಇದು ಸೂಚಿಸ್ತಾ ಇದೆ. ಸ್ನೇಹಿತರೆ, 1932 ಅಂದ್ರೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಟೈಮಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡ್ತಾ ಹೇಳಿದ್ರು, ಈ ದೇಶ ಪ್ರೇಮ, ದೇಶ ಭಕ್ತಿ ಇಂಥದ್ರ ಬಗ್ಗೆ ಅಲ್ಲ, ಯಾರ್ಯಾರು ಬಹಳ ದೇಶಭಕ್ತಿ ದೇಶ ಪ್ರೇಮಿಗಳು ಅಂತ ಹೇಳ್ತಾರೆ, ನಾನು ಆ ಪೈಕಿ ಅಲ್ಲ. ಯಾಕೆ ಹೇಳಿದ್ರೆ ದೇಶಭಕ್ತಿ ಹೆಂಗೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಮಾತಾಡೋದು ದೇಶಭಕ್ತಿ ಬಗ್ಗೆ ಹೇಳ್ತಾರೆ, ಆದ್ರೆ ಪಕ್ಕದಲ್ಲೇ ತನ್ನ ನೆರೆಹೊರೆಯವರು ಕಷ್ಟದಲ್ಲಿ ಇದ್ರೆ, ಅವರು ತುಂಬಾ ಹೀನ ಪರಿಸ್ಥಿತಿ ಇದ್ರೆ ಅವ್ರ ಬಗ್ಗೆ ಕನಿಷ್ಠ ಕರುಣೆಯನ್ನು ಕನಿಷ್ಠ ಅನುಕಂಪವನ್ನು ತೋರಿಸಲ್ಲ. ಇಂಥ ದೇಶಭಕ್ತ ನಾನಲ್ಲ ಅಂತ ಹೇಳಿ ಯಾಕೆ ಅಂಬೇಡ್ಕರ್ ಹೇಳಿದ್ರು ಅಂತ ಹೇಳಿದ್ರೆ, ಈ ರೀತಿಯಾಗಿ ದೇಶಭಕ್ತಿ ಅಥವಾ ರಾಷ್ಟ್ರ ಅಂತ ನಾವು ಜಾಗತಿಕವಾಗಿ ನೋಡಿದಾಗ, ಈ ನೇಷನ್ ಸ್ಟೇಟ್ಸ್ ಅನ್ನ ಕಲ್ಪನೆ ಬಂದಾಗ ಅದು ಇಡೀ ದೇಶ ಇಡೀ ರಾಷ್ಟ್ರದ ಜನ ಭಾವನಾತ್ಮಕವಾಗಿ ಒಂದಾಗಿರುವುದನ್ನ ಸೂಚಿಸುತ್ತೆ ರಾಷ್ಟ್ರ ಅನ್ನುವ ಪದ ಅಂತ ಹೇಳಿ. ಆದ್ರೆ ನಮ್ಮ ದೇಶದಲ್ಲಿ ನೀವು ಒಂದೊಂದು ಜಾತಿಯವರ ಜಾತಿ ರಿಪಬ್ಲಿಕ್ಗಳನ್ನು ಮಾಡಿಕೊಂಡಾಗ ಒಂದು ರಾಷ್ಟ್ರ ಸಾಧ್ಯವ? ಅವರವರ ಜಾತಿ ಇತಿಹಾಸಗಳನ್ನು ನಾವು ಕಾಪಾಡ್ಕೊಂಡು ಹೋದಾಗ ನಾವು ಇಡೀ ದೇಶವನ್ನು ರಾಷ್ಟ್ರ ಹೇಗೆ ಸಾಧ್ಯ? ಸೊ ನಾವು ಅನ್ನೋ ಅರ್ಥದಲ್ಲಿ ಅವರು ಈ ರೀತಿಯ ಒಂದು ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಬಂದಾಗ ಸೆಂಟ್ರಲ್ ಅಂದ್ರೆ ಈ ಯೂನಿಟರಿ ಏನು ಅಂಶ ಇದೆ ಅದು ಹೆಚ್ಚು ಒತ್ತು ಕೊಡ್ತಾರೆ. ನಾವು ಒಂದಾಗಿರಬೇಕು ಈ ದೇಶ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ, ಅವತ್ತಿನ ಸಂದರ್ಭದಲ್ಲಿ ಇದ್ದಂತಹ 500ಕ್ಕೂ ಹೆಚ್ಚು ರಾಜ್ಯ ಸಂಸ್ಥಾನಗಳಿದ್ವು, ಎಲ್ಲರೂ ಹರದಂಚು ಹೋಗಿದ್ರು. ಮತ್ತೆ ನಾವು ಒಂದು ಸಂವಿಧಾನದ ಕೆಳಗಡೆ ಅಂದ್ರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಕಟ್ಟಿರ್ತಕ್ಕಂಥ ಒಂದು ವ್ಯಾಲ್ಯೂಗಳನ್ನ ಇಟ್ಕೊಂಡಿರ್ತಕ್ಕಂಥ ಸಂವಿಧಾನದ ಕೆಳಗಡೆ ಇಡೀ ದೇಶದ ಜನರು ತರದೇ ಇದ್ರೆ ನಾಳೆ ಅವರು ಮತ್ತೆ ಹರಿದು ಹಂಚು ತಮ್ಮದೇ ಇದನ್ನು ಮಾಡ್ಕೋಬಹುದು ಅನ್ನೋದು ಆತಂಕ ಆಯ್ತು. ಹಾಗಾಗಿ ಅವ್ರು ಹೇಳ್ತಾರೆ ಅಂಬೇಡ್ಕರ್ ಅವರು, ನಾನು ಇವಾಗ ಆಲ್ರೆಡಿ ನಾವೇನು ಸಂವಿಧಾನದ ಮೂಲಕ ಕೊಟ್ಟಿದ್ವು ಅದಕ್ಕೆ ಹೆಚ್ಚು ನಾನು ಸೆಂಟ್ರಲಿಸ್ಟ್ ಆಗಿ ಯೋಚನೆ ಮಾಡ್ತೀನಿ ಅಂತ ಹೇಳಿ. ಅವತ್ತಿನ ಸಂದರ್ಭ ಆ ರೀತಿ ಯೋಚನೆ ಮಾಡುವ ರೀತಿ ಖಂಡಿತ ಇತ್ತು. ಆದ್ರೆ ಈಗ 7 ದಶಕಗಳ ನಂತರದಲ್ಲಿ ನಾವು ಈ ವ್ಯವಸ್ಥೆಯ ಬಗ್ಗೆ, ನಾವು ಕಟ್ಕೊಂಡಿರ್ತಕ್ಕಂಥ ವ್ಯವಸ್ಥೆ ಬಗ್ಗೆ ನಾವು ಖಂಡಿತ ಒಂದು ನಾವು ಅವಲೋಕನವನ್ನ ಮಾಡುವ ಅಗತ್ಯ ಇದೆ ಅಂತ ಹೇಳಿ. ವಾಸ್ತವದಲ್ಲಿ ಏನಾಗಿದೆ ಅಂತ ಈಗಾಗಲೇ ಭಾಷಣಕಾರರು ಹಲವಾರು ವಿಚಾರಗಳನ್ನು ಮಾತಾಡಿದ್ರು. ಹಣಕಾಸಿನ ವಿಷಯದಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ವಿಷಯಗಳಲ್ಲಿ
ಈಗ ಬಹಳ ಒಂದು ಹಾಟ್ ಡಿಬೇಟು ಇದು ನಡೀತಾ ಇದೆ. ನಮಗೆ ಹಣಕಾಸಿನ ಅನ್ಯಾಯ, ತೆರಿಗೆ ಅನ್ಯಾಯ ನಡೀತಾ ಇದೆ. ಇದರಲ್ಲಿ ಒಂದೇ ಒಂದು ಉದಾಹರಣೆಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವ ಟ್ರೆಂಡ್ ಕಡೆ ನಮ್ಮ ವ್ಯವಸ್ಥೆ, ನಮ್ಮ ದೇಶದ ವ್ಯವಸ್ಥೆ ಹೋಗ್ತಾ ಇದೆ ಅಂತ ಹೇಳಿ. ನಾವೆಲ್ಲ 14th ಫೈನಾನ್ಸ್ ಕಮಿಷನ್ ಬಂದಾಗ, ಅದರ ವರದಿ ಬಂದಾಗ ಎಲ್ಲ ಖುಷಿ ಪಟ್ಟಿದ್ವಿ. ಎಸ್ಪೆಷಲಿ ಈ ನಮ್ಮ ರಾಜ್ಯದ ದಕ್ಷಿಣದ ರಾಜ್ಯಗಳು ಇವರೆಲ್ಲ. ಯಾಕಂತ ಹೇಳಿದ್ರೆ 14th ಫೈನಾನ್ಸ್ ಕಮಿಷನ್ ರಾಜ್ಯಗಳ ತೆರಿಗೆ ಹಂಚಿಕೆ ಡಿವಿಸಿಬಲ್ ಪೂಲ್ ಇಂದ ತೆರಿಗೆ ಹಣವನ್ನು ಹಂಚಿಕೆ ಮಾಡುವಾಗ 32% ಇಂದ 42%, 10% ಜಾಸ್ತಿ ಮಾಡಿತ್ತು. ಸೊ ಅದರಿಂದ ನಮಗೆ ಸಾವಿರಾರು ಕೋಟಿ ರೂಪಾಯಿಗಳು ನಮ್ಮ ಜನರ, ಅಂದ್ರೆ ರಾಜ್ಯಗಳ ಜನರ ಅಭಿವೃದ್ಧಿಗೆ ಹೆಚ್ಚಾಗುತ್ತೆ ಅನ್ನೋ ಒಂದು ಸಮಾಧಾನ ನಮಗೆ ಬಂದಿತ್ತು. ಆದರೆ 2015ರಿಂದ ನಾವು 2012ರಿಂದ 2022ರವರೆಗಿನ ಒಂದು ಟ್ರೆಂಡ್ ಅನ್ನು ನೋಡಿದಾಗ, ಅಥವಾ ಈ ಅವಧಿ ಒಳಗಡೆ ನಮ್ಮ ಸರ್ಕಾರ, ಯೂನಿಯನ್ ಗವರ್ಮೆಂಟ್ ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರಗಳನ್ನು ನೋಡಿದಾಗ ನಮಗೆ ತುಂಬಾ ನಿರಾಸೆ ಆಗುತ್ತೆ. ಮತ್ತು ನಮಗೆ ನಾವು ಒಂದು ರೀತಿ ನಮಗೆ ಈ ಸರ್ಕಾರ ದ್ರೋಹ ಮಾಡ್ತಾ ಇದೆ ಅನ್ನೋ ಒಂದು ಭಾವನೆ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ 2012ರಲ್ಲಿ ಇದ್ದಂತಹ, ಈಗ ಸೆಸ್ ಮತ್ತು ಸರ್ಚಾರ್ಜ್ಗಳ ಬಗ್ಗೆ ಹೇಳಿದ್ರು. ಒಂದು ಕಡೆ ನಮಗೆ ಫೈನಾನ್ಸ್ ಕಮಿಷನ್ ಮೂಲಕ 10% ಜಾಸ್ತಿ ಮಾಡ್ತಾರೆ, ಇನ್ನೊಂದು ಕಡೆ ಸೆಸ್ ಸರ್ಚಾರ್ಜ್ ಮೂಲಕ 10% ಅನ್ನ ಬರೀ ಕೇಂದ್ರಕ್ಕೆ ಉಳಿಸ್ಕೋತಾರೆ. 2012ರಲ್ಲಿ ಇದ್ದದ್ದು 10%, 4 ಸೆಸ್ ಸರ್ಚಾರ್ಜ್. 2021ರಲ್ಲಿ 19.9, ಅಂದ್ರೆ 10% ಅಲ್ಲಿಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳುತ್ತೆ ಯೂನಿಯನ್ ಗವರ್ಮೆಂಟು. 15ನೇ ಫೈನಾನ್ಸ್ ಕಮಿಷನ್ ಬರುವಾಗ ಬಹಳ ತಕರಾರುಗಳು ನಮ್ಮ ರಾಜ್ಯಗಳಿಂದ ಹೋಯ್ತು. ಈ ಟರ್ಮ್ಸ್ ಅಂಡ್ ಏನೋ ಇದೇ ಸರಿ ಇಲ್ಲ, ಇದನ್ನ ನೀವು ಅನ್ಯಾಯ ಆಗುತ್ತೆ ನಮ್ಮ ರಾಜ್ಯಗಳಿಗೆ ಅಂತ ಹೇಳಿ. ಇವತ್ತು ಅಂತಿಮವಾಗಿ ಬಂದಿದೆ. ನಾವು 15ನೇ ಫೈನಾನ್ಸ್ ಕಮಿಷನ್ನ ಇದನ್ನ ಈಗ ಜಾರಿ ಮಾಡುವ ಹಂತದಲ್ಲಿದ್ದೇವೆ. ಇವತ್ತು ಅದು ರಾಜ್ಯಗಳಿಗೆ ಮಾಡಿರ್ತಕ್ಕಂತಹ ಹಂಚಿಕೆ ಎಷ್ಟು ಅನ್ಯಾಯವಾಗಿದೆ ಅಂತ ಹೇಳಿದ್ರೆ, ಸುಮಾರು 75% ಹಂಚಿಕೆ ಉತ್ತರ ಭಾರತದ ರಾಜ್ಯಗಳ ಪರವಾಗಿದೆ. ಅಲ್ಲಿ ನಾವು ಅದನ್ನ ಹೇಳ್ತೀವಿ ವರ್ಟಿಕಲ್ ಮತ್ತೆ ಹಾರಿಜಾಂಟಲ್ ಡೆವಲ್ಯೂಷನ್ ಅಂತ ಮಾತಾಡ್ತೀವಲ್ಲ. ಈ ವರ್ಟಿಕಲ್ ಡೆವಲ್ಯೂಷನ್ ಅಲ್ಲ ಅನ್ಯಾಯ ಆಗಿರುವಂತದ್ದು. ಹಾರಿಜಾಂಟಲ್ ಅಲ್ಲಿ ನೀವು ರಾಜ್ಯಗಳ ಮಧ್ಯೆ ಹಂಚುವಾಗ ಏನಾಗಿದೆ, ನಿಮ್ಗೆ ಅಂಕಿಅಂಶಗಳು ಹೇಳ್ತಾ ಇದೆ. ಕರ್ನಾಟಕಕ್ಕೆ 3.6%, ಕೇರಳಕ್ಕೆ 1.9%, ಮಹಾರಾಷ್ಟ್ರಕ್ಕೆ 6.3%, ಮತ್ತೆ ತಮಿಳುನಾಡಿಗೆ 4%. ಆದರೆ ಯುಪಿಗೆ 18%, ಬಿಹಾರಕ್ಕೆ 10%. ಹೆಂಗೆ ಇದು ಜಾಸ್ತಿ ಆಗೋಯ್ತು? ದಕ್ಷಿಣದ ರಾಜ್ಯಗಳಿಗೆ ಇಷ್ಟೊಂದು ಡೆವಲ್ಯೂಷನ್ ಕಡಿಮೆ ಆಯಿತು, ಉತ್ತರ ಪ್ರದೇಶಕ್ಕೆ ಅಷ್ಟು ಜಾಸ್ತಿ ಆಗಿದೆ. ಹೇಗೆ ಅಂತ ಹೇಳಿದ್ರೆ, ಅವರು ಮಾನದಂಡದಲ್ಲಿ ಮಾಡಿದಂತಹ ಒಂದು ವಂಚನೆ. ಆ ವಂಚನೆ ಏನಪ್ಪಾ ಅಂತ ಹೇಳಿದ್ರೆ, ನೀವು ರಾಜ್ಯಗಳಿಗೆ ಹಂಚುವಾಗ 6 ಏನು ಮಾನದಂಡಗಳನ್ನು ಹಮ್ಮಿಕೊಂಡಿದ್ರು. ಒಂದು ಜನಸಂಖ್ಯೆ 15%, ಭೂಪ್ರದೇಶ ಅಂದ್ರೆ ಎಷ್ಟು ದೊಡ್ಡ ರಾಜ್ಯ ಅನ್ನೋದ್ರ ಮೇಲೆ 15%, ಇನ್ಕಮ್ ಡಿಸ್ಟೆನ್ಸ್ 45%, ತೆರಿಗೆ ಹಣಕಾಸು ಪ್ರಯತ್ನಗಳು ಅಂದ್ರೆ ನೀವು GST ಬೇರೆ ಇದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ತೀರಾ ಅಂತ ಅದು 2.5%, ಡೆಮೋಗ್ರಾಫಿಕ್ ಪರ್ಫಾರ್ಮೆನ್ಸ್ 12.5%. ಸ್ನೇಹಿತರೆ, ಇಲ್ಲಿ ನಮಗೆ ಮೋಸ ಆಗಿದ್ದು. ಇದು ಫೈನಾನ್ಸ್ ಕಮಿಷನ್ ಮಾಡಿದ್ದು ಮತ್ತು ಇದರಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಕೂಡ ಇದ್ದಂಥದ್ದು. ಇದರಲ್ಲಿ 3 ಜನಸಂಖ್ಯೆ, ಇನ್ಕಮ್ ಡಿಸ್ಟೆನ್ಸ್ ಮತ್ತು ಡೆಮೋಗ್ರಾಫಿಕ್ ಪರ್ಫಾರ್ಮೆನ್ಸ್, ಇವು 3 ಕೂಡ ನೇರವಾಗಿ ಜನಸಂಖ್ಯೆಗೆ ಸಂಬಂಧಪಡೋದು, ಅಂದ್ರೆ 75%. ಸೊ ಅವಾಗ ಏನಾಯ್ತು, ನಮಗೆ ಯಾಕೆ ಇನ್ನೊಂದೇನ್ ಮಾಡಿದ್ರು ಅಂತ ಹೇಳಿದ್ರೆ, ಈ ರೀತಿ ಹಂಚಿಕೆ ಮಾಡುವಾಗ ಮೊದಲೆಲ್ಲ ಫೈನಾನ್ಸ್ ಕಮಿಷನ್ಸ್ ನಿಮಗೆ 1972ನ ಬೇಸ್ ಇಯರ್ ಆಗಿ ತಗೊಳ್ತಾ ಇದ್ರು. ಬಟ್ 15th ಫೈನಾನ್ಸ್ ಕಮಿಷನ್ ಏನ್ ಮಾಡ್ತಂದ್ರೆ 2011 ಬೇಸ್ ಇಯರ್ ಆಗಿ ತಗೊಂಡದ ಪರಿಣಾಮ ಏನಾಯ್ತು ಅಂತ ಹೇಳಿದ್ರೆ, ನಾವು ಅಷ್ಟರೊಳಗಡೆ ಕುಟುಂಬ ಕಲ್ಯಾಣ ಬೇರೆ ಯೋಜನೆಗಳ ಮೂಲಕ ನಮ್ಮ ಒಂದು ಜನಸಂಖ್ಯೆ, ದಕ್ಷಿಣದ ಎಲ್ಲ ರಾಜ್ಯಗಳು ಕೂಡ, ಅದು ಕರ್ನಾಟಕ, ತಮಿಳುನಾಡು, ಕೇರಳ ಎಲ್ಲ ಕೂಡ ನಾವು ಜನಸಂಖ್ಯೆಯನ್ನ ಕಡಿಮೆ ಮಾಡ್ಕೊಂಡಿದ್ವಿ. ಆದ್ರೆ ಉತ್ತರದಲ್ಲಿ ಬಿಹಾರ ಇರ್ಬೋದು, UP ಇರ್ಬೋದು, ಗುಜರಾತ್ ಇರ್ಬೋದು, ಇವು ಕಡಿಮೆ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಈಗ ನಿಮ್ಮ ಹಂಚಿಕೆ ಮಾಡುವಾಗ ಸಂಪೂರ್ಣವಾಗಿ ಅಂದ್ರೆ 75% ಬರೀ ಜನಸಂಖ್ಯೆಯನ್ನ ಮಾನದಂಡವಾಗಿ ಇಟ್ಕೊಂಡಿದ್ರಿಂದ ನಾವು ಜನಸಂಖ್ಯೆಯಲ್ಲಿ ಕಡಿಮೆ ಇದ್ವಿ, ನಮಗೆ ಕಡಿಮೆ ಬಂತು. ಇದು ನಮಗೆ
ಈ ಒಂದು ಫೈನಾನ್ಸ್ ಕಮಿಷನ್ ಮೂಲಕ ಆಗಿರ್ತಕ್ಕಂತಹ ಮೋಸ. ಸ್ನೇಹಿತರೆ, ಇಂಥ ಮೋಸಗಳನ್ನ ನಮಗೆ ಸಮಸ್ಯೆ ಏನಂತ ಹೇಳಿದ್ರೆ ನಮ್ಮ ಜನಸಾಮಾನ್ಯರಿಗೆ ಸರಳವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಬಹಳ ಕಷ್ಟ ಇದೆ, ಅರ್ಥ ಮಾಡಿಸೋದಕ್ಕೆ. ಆದರೆ ಇಂಥ ವಂಚನೆಗಳನ್ನ ಮಾಡದೇ ಇದ್ರೆ, ಇವಾಗ ಅರ್ಥ ಮಾಡಿಸದೇ ಇದ್ರೆ, ಇವಾಗ ಹೇಳಿದ್ರು ಒಂದು ದೇಶ, ಒಂದು ಭಾಷೆ, ಒಂದು ಧರ್ಮ, ಒಂದು ಚುನಾವಣೆ, ಒಬ್ಬ ಮೋದಿ. ಫೈನಲಿ ಇದು ಈ ದೇಶ ತಲುಪ್ತಾ ಇರತಕ್ಕಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶ ಹೇಗೆ ಹೋಗ್ಬೇಕು, ಬೇಸಿಕಲಿ ಪ್ರಜಾಪ್ರಭುತ್ವ ಅಂದ್ರೆ ಏನು ಅಂತ ಹೇಳಿ ತುಂಬಾ ಅದ್ಭುತವಾಗಿ ಅವರು ಹೇಳಿದ್ರು. ಆ ಒಂದು ಅವರ ಮಾತುಗಳನ್ನು ಹೇಳಿ ನನ್ನ ಇದನ್ನು ಮುಗಿಸ್ತೀನಿ. ನಾವು ಸಾಮಾನ್ಯವಾಗಿ ನೋಡ್ತೀವಿ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಬೈ ದ ಪೀಪಲ್ ಫಾರ್ ದ ಪೀಪಲ್ ಆಫ್ ದ ಪೀಪಲ್ ಅಂತ ಹೇಳಿ. ಆದ್ರೆ ಅಂಬೇಡ್ಕರ್ ಅವ್ರದೇ ಆದಂತಹ ಒಂದು ವ್ಯಾಖ್ಯಾನವನ್ನ ಡೆಮೋಕ್ರಸಿಗೆ ಕೊಟ್ಟಿದ್ರು. ಆ ವ್ಯಾಖ್ಯಾನ ಏನಪ್ಪಾ ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವ ಎಂಬುದು ರಕ್ತ ಕ್ರಾಂತಿ ಇಲ್ಲದೆ ಜನರ ಆರ್ಥಿಕ ಹಾಗೂ ಸಾಮಾಜಿಕ ಬದುಕಿನಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳನ್ನು ತರುವಂತಹ ಒಂದು ಸರ್ಕಾರದ ವಿಧಾನ ಮತ್ತು ಸ್ವರೂಪವಾಗಿದೆ ಅಂತ ಹೇಳಿ. ಇನ್ನೊಂದು ತುಂಬಾ ಅದ್ಭುತವಾದ ಮಾತನ್ನ ನಾವು ಇವತ್ತು ಈ ಫೆಡರಲಿಸಂ ಬಗ್ಗೆ ಮಾತಾಡುವಾಗ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಅಥವಾ ನಮ್ಮ ಒಳಗಡೆ ಇಳಿಸ್ಕೊಳ್ಬೇಕಾಗಿರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಮಾತು ಏನಪ್ಪಾ ಅಂತ ಹೇಳಿದ್ರೆ, ಅವ್ರು ಹೇಳ್ತಾರೆ, ಡೆಮೋಕ್ರಸಿ is not merely a form of government, it is primarily a mode of associated living, of conjoint communicated experience. It is essentially an attitude of respect and reverence towards fellow men ಅಂತ. ಅಂದ್ರೆ ಪ್ರಜಾಪ್ರಭುತ್ವವು ಕೇವಲ ಸರ್ಕಾರದ ಒಂದು ರೂಪವಲ್ಲ, ಅದು ಸಹಬಾಳ್ವೆಯ ಜೀವನ ವಿಧಾನ ಮತ್ತು ಸರ್ವರನ್ನೊಳಗೊಂಡ ಸಂವಹನ ಅನುಭವವೂ ಹೌದು. ಪ್ರಜಾಪ್ರಭುತ್ವದಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗುವುದು ನಮ್ಮ ಸಹಜೀವಿಗಳ ಬಗ್ಗೆ ನಮಗಿರುವ ಗೌರವ ಮತ್ತು ಪೂಜ್ಯ ಭಾವಗಳು. ಸ್ನೇಹಿತರೆ, ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಪ್ರಜಾಪ್ರಭುತ್ವದ ಮೌಲ್ಯದ ಬಗೆಗಿನ ಅವರ ಮಾತನ್ನ ನಾವು ಒಳಗಡೆ ಇಳಿಸ್ಕೊಂಡಿದ್ದೇ ನಿಜ. ಆದ್ರೆ ಈ ದೇಶ ನಿಜವಾದ ಏಳಿಗೆ, ನಿಜವಾದ ಅಭಿವೃದ್ಧಿ ಮತ್ತು ಹಂಚಿ ತಿನ್ನುವಂತಹ ಒಂದು ನಿಜವಾದ ಒಂದು ಏನು ಪರಿಪೂರ್ಣತೆ ಕಡೆಗೆ, ಮತ್ತು ಆ ಮೂಲಕ ನಾವು ಇವತ್ತಿನ ನ್ಯಾಷನಲ್ ಯೂನಿಟಿ ಅಂತ ಮಾಡ್ತಾ ಇದ್ವಿ. ಇವತ್ತು ಒಬ್ಬ DK ಸುರೇಶ್ ಅವರು ಒಂದು ಆಡಿದ ಮಾತನ್ನು ಇಟ್ಕೊಂಡು ಅವರು ದೇಶದ್ರೋಹಿ, ದೇಶ ಉಳಿಯಕ್ಕೆ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರು. ಆದ್ರೆ ದೇಶವನ್ನ ಒಗ್ಗಟ್ಟು ಮಾಡೋದು ಬಗೆ ಹೇಗೆ? ನಿಮ್ಮದನ್ನ ಕಿತ್ಕೊಂಡು ತಿಂದ್ರೆ ನಾವು ದೇಶ ಒಗ್ಗಟ್ಟು ಆಗೋದಿಲ್ಲ. ನಾವೇನು ಹೇಳ್ತೀವಲ್ಲ, ಸಮಬಾಳು ಸಮಪಾಲು ಅಂತೇಳಿ, ಆ ಒಂದು ಸಮಬಾಳು ಸಮಪಾಲು ಅನ್ನುವ ಒಂದು ಅದನ್ನು ನಾವು ಈಕ್ವಾಲಿಟಿ ಮತ್ತು ಈಕ್ವಾಲಿಟಿ ಅಂದ್ರೆ ಎಲ್ಲರಿಗೂ ಸಮಾನವಾಗಿ ಹಂಚೋದು. ಈಕ್ವಿಟಿ ಅಂತ ಹೇಳಿದ್ರೆ ನೀವು ಯಾರಿಗೆ ಹೆಚ್ಚು ಬೇಕಾಗಿದೆ ಅವರಿಗೆ ಸರಿಯಾದ ಒಂದು ಅವರಿಗೆ ನ್ಯಾಯಯುತವಾದಂತಹ ಪಾಲನ್ನ ಕೊಡುವಂಥದ್ದು. ಸೊ ನ್ಯಾಯ, ಇದರಲ್ಲಿನೇ ಸಮಾನತೆ ಮತ್ತು ಸ್ವಾತಂತ್ರ್ಯ ಇದೆ. ಸೊ ಈ ನ್ಯಾಯಯುತವಾದ ಪಾಲನ್ನ ನಾವುಗಳು ಕೇಳಬೇಕಾಗುತ್ತೆ. ಅದರ ಮೂಲಕ ನಾವು ಫೆಡರಲಿಸಮ್ ಅನ್ನ ಗಟ್ಟಿ ಮಾಡಬೇಕಾಗುತ್ತೆ ಹಾಗೂ ಈ ದೇಶವನ್ನ ಇನ್ನೂ ಬಲಿಷ್ಠಗೊಳಿಸಬೇಕಾಗುತ್ತೆ. ಈ ವ್ಯಾಲ್ಯೂಗಳ ಆಧಾರದ ಮೇಲೆ ನಾವು ದೇಶವನ್ನ ಬಲಿಷ್ಠಗೊಳಿಸಬೇಕೇ ವಿನಃ ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವ ಎಲ್ಲದಕ್ಕಿಂತ ಮುಖ್ಯವಾಗಿ ಬಂಧುತ್ವ, ಫ್ರೆಟರ್ನಿಟಿ. ಅದಕ್ಕೆ ಪ್ರಿಯಾಂಬಲಲ್ಲಿ ಮೊದಲು ಫ್ರೆಟರ್ನಿಟಿ ಬರುತ್ತೆ, ಆಮೇಲೆ ಆ ಫ್ರೆಟರ್ನಿಟಿಗೆ ಏನಪ್ಪಾ ಅಂತ ಹೇಳಿದ್ರೆ ಮೊದಲು ಇಂಡಿವಿಜುವಲ್ ಡಿಗ್ನಿಟಿ ಬರುತ್ತೆ, ಆನಂತರದಲ್ಲಿ ನ್ಯಾಷನಲ್ ಇಂಟಿಗ್ರಿಟಿ ಬರುತ್ತೆ, ನ್ಯಾಷನಲ್ ಯೂನಿಟಿ ಬರುತ್ತೆ. ಸೊ ಹಾಗಾಗಿ ಈ ಒಂದು ಸಂಬಂಧವನ್ನು ನಾವು ಅರ್ಥ ಮಾಡಿಕೊಂಡು ನಿಜವಾದ ದೇಶ, ನಾವು ಜೈ ಶ್ರೀರಾಮ್ ಅಥವಾ ಬೋಲೋ ಭಾರತ್ ಮಾತಾ ಹೇಳಿದ ತಕ್ಷಣ ನಾವು ದೇಶ ಪ್ರೇಮಿಗಳಾಗಲ್ಲ, ಧರ್ಮ ಪ್ರೇಮಿಗಳಾಗೋದಿಲ್ಲ. ಬಾಬಾ ಸಾಹೇಬ್ ಹೇಳಿದಂಗೆ ನಮ್ಮ ನೆರೆಹೊರೆಯವರ ಒಂದು ಭಾವನೆಗಳನ್ನು ಅರ್ಥ ಮಾಡಿಕೊಂಡಾಗ, ಅವರಿಗೆ ನಾವು ಸ್ಪಂದಿಸಿದಾಗ, ನಾವು ನ್ಯಾಯಯುತವಾಗಿ ಬದುಕಿದಾಗ ಮಾತ್ರ ನಾವು ನಿಜವಾದ ದೇಶ ಪ್ರೇಮಿಗಳಾಗೋದಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ದೇಶವನ್ನ ಕಟ್ಟೋದಿಕ್ಕೆ, ಯಾಕಂತ ಹೇಳಿದ್ರೆ ದೇಶವನ್ನ ಬೇರೆ ಕಡೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ, ಅದನ್ನ ನಾವು ಅರ್ಥ ಮಾಡಿಕೊಂಡು ನಿಜವಾದ ಅರ್ಥದಲ್ಲಿ ಆ ದೇಶವನ್ನ ಕಟ್ಟುವ ನಿಜವಾದ ದೇಶ ಪ್ರೇಮಿಗಳಾಗೋಣ ಅಂತ ಹೇಳ್ತಾ ನನ್ನ ಅವಕಾಶಕ್ಕಾಗಿ ಎಲ್ಲರಿಗೂ ವಂದಿಸ್ತೀನಿ. ಜೈ ಭೀಮ್. ಸಂಯುಕ್ತ ವ್ಯವಸ್ಥೆಯ ಪರ್ಯಾಯಗಳ ಸಾಧ್ಯತೆಗಳ ಬಗ್ಗೆ ಮಾತನಾಡಿದ್ದ ಅಶೋಕುಮಾರ್ ಕುಗ್ವೆ ಸರ್ ಅವರಿಗೆ ಧನ್ಯವಾದಗಳು. ಸಮಯದ ಅಭಾವದಿಂದ ಪ್ರಶ್ನೋತ್ತರ ಸಮಯವನ್ನು ನೀಡಲಾಗ್ತಾ ಇಲ್ಲ, ಎಲ್ಲರಿಗೂ ಕ್ಷಮೆಯನ್ನು ಕೋರ್ತೇವೆ. ಇಲ್ಲಿಯವರೆಗೂ ಮಾತನಾಡಿದ ಓಕೆ, ಅಲ್ಲಿ ಮೈಕ್ ಕೊಡಿ.
ಪ್ರಜಾಪ್ರಭುತ್ವ, ಸಂವಿಧಾನ, ಒಕ್ಕೂಟ ವ್ಯವಸ್ಥೆ ಇವೆಲ್ಲವನ್ನು ನಾವು ಇಷ್ಟಪಟ್ಟೇ ಬಂದಿದ್ದೇವೆ. ಆದರೆ ಇವನ್ನೆಲ್ಲ ಕಾಯಬೇಕಾದದ್ದು ಯಾರು? ಜನಪ್ರತಿನಿಧಿಗಳು, MLA, MP ಗಳು. ಇವತ್ತು ಚುನಾವಣೆ. ಇವತ್ತು ಚುನಾವಣೆ ದೇಶದಲ್ಲಿ ಹೆಂಗೆ ನಡೀತಾ ಇದೆ, ರಾಜ್ಯಗಳಲ್ಲಿ ಹೆಂಗೆ ನಡೀತಾ ಇದೆ ಅಂತ ನಿಮಗೆಲ್ಲ ಗೊತ್ತು, ಅದೇನು ವಿಶೇಷ ಅಲ್ಲ. ಇವತ್ತು ಒಬ್ಬ ಕಾರ್ಪೊರೇಟರ್ ಗೆಲ್ಲಬೇಕಂದ್ರೆ 10 ಕೋಟಿ ಬೇಕು, ಒಬ್ಬ MLA, MP ಗೆಲ್ಲಬೇಕು ಅಂದರೆ 50 ಕೋಟಿ 100 ಕೋಟಿ ಬೇಕು. ಇದು ಹೆಂಗೆ ತರ್ತಾರೆ ದುಡ್ಡನ್ನ? ಈ ಅಕ್ರಮ ವ್ಯವಸ್ಥೆಯಲ್ಲಿ ಗುಣಮಟ್ಟವನ್ನು ಕಾಯಕ್ಕಾಗ್ತದ? ಪ್ರಜಾಪ್ರಭುತ್ವ, ಸಂವಿಧಾನ, ಈ ಒಕ್ಕೂಟ ವ್ಯವಸ್ಥೆ ಆತಂಕೀಡಾಗಿಲ್ವಾ? ಇವತ್ತು ಒಕ್ಕೂಟ ವ್ಯವಸ್ಥೆ ಅಂತ ನಾವೆಲ್ಲ ಹೇಳ್ತಾ ಇದ್ದೀವಿ. ಒಕ್ಕೂಟ ಪ್ರಶ್ನೆ ನನಗಿಷ್ಟೇ, ಈ ಚುನಾವಣೆ ಅನ್ನೋದನ್ನ ಯಾವ ರೀತಿ ಸುಧಾರಿಸ್ತೀರಿ? ವೇದಿಕೆಯ ಮೇಲೆ ಗಣ್ಯ ಇರುವಂಥ ವ್ಯಕ್ತಿಗಳು ಇದಕ್ಕೆ ದಯವಿಟ್ಟು ನಿಮ್ಮಲ್ಲಿ ಪರಿಹಾರ ಇದ್ರೆ ದಯವಿಟ್ಟು ತಿಳಿಸಿ. ದಯವಿಟ್ಟು ಚುನಾವಣೆಗೆ ಸಂಬಂಧಪಟ್ಟಂತೆ ನಂತರ ಸೆಷನ್ ಇದೆ, ಅದಕ್ಕೆ ಸಂಬಂಧಪಟ್ಟ ಇದೆ ಡೆಮೋಕ್ರಸಿ ಅಂಡ್ ಬ್ಯಾಲೆಟ್ ಪೇಪರ್ ಏನು ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಮತ್ತು ಖಂಡಿತ ಅದು ಮೂರನೇ ಸೆಷನ್, ಅದು ಅದಕ್ಕೆ ಸಂಬಂಧಪಟ್ಟ ವಿದ್ವಾಂಸರು ಇದ್ದಾರೆ. ಖಂಡಿತ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಅಕಸ್ಮಾತ್ ಪ್ರಶ್ನೆಗಳಿಗೆ ಸಿದ್ಧ ಉತ್ತರ ಸಿಗಲಿಲ್ಲ ಅಂದ್ರೂ ಕೂಡ ಸಂವಾದದ ಮೂಲಕ ಒಂದು ಚರ್ಚೆ ಅಂತೂ ಪ್ರಾರಂಭ ಆಗತ್ತೆ ಅಂತ ನನಗೆ ನಂಬಿಕೆ. ಇಲ್ಲಿವರೆಗೂ ಮಾತನಾಡಿದ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೆ, ವಿಶೇಷ ಆಹ್ವಾನಿತರಿಗೂ ಮತ್ತು ಕೇಳಿಸಿಕೊಂಡ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಈ ಘೋಷಣೆ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಧನ್ಯವಾದಗಳು. ಮೇಡಮ್, ಎಲ್ರಿಗೂ ನಮಸ್ತೆ. ನಾನು ಇಲ್ಲಿ ಚರ್ಚಾ ಸಭಾ ಸದಸ್ಯರಿಗೆ ನಾನು ಮೊದಲನೇದಾಗಿ ನಮಸ್ಕರಿಸುತ್ತಾ, ಮತ್ತೆ ಇಲ್ಲಿ ಏನು ಕೇಳುವರು ಬಂದಿದ್ದೀವೋ, ನಾನು ಇವಾಗ ಪ್ಯಾನಲಿಸ್ಟ್ಗಳನ್ನ ಎಲ್ಲ ನೋಡ್ತಾ ಇದ್ದೀನಿ. ಯಾವುದೇ ಮಹಿಳಾ ಮಣಿಗಳು ಒಂದೇ ಒಂದು ಪ್ಯಾನಲಿಸ್ಟ್ ಅಲ್ಲಿಲ್ಲ. ಚರ್ಚೆ ಮಾಡೋಕ್ಕಾಗಲಿ, ಸಭೆ ಮಾಡೋಕ್ಕಾಗಲಿ, ಅಥವಾ ಮಾಹಿತಿ ತಿಳುವಳಿಕೆ ಹಂಚಿಕೆಗಾಗಲಿ ಮಹಿಳೆಯೇ ಇಲ್ಲ. ಈಕ್ವಿಟಿ ಬಗ್ಗೆ ಮಾತಾಡಿದ್ರಿ ಅಲ್ವಾ? ಏನು ಸರ್? ಈಕ್ವಾಲಿಟಿ ಮತ್ತೆ ಈಕ್ವಿಟಿ ಬಗ್ಗೆ ಮಾತಾಡಿದ್ರಿ. ಹೌದು, ಸಮಾನತೆ ಎಲ್ಲರಿಗೂ ಕೊಟ್ಟಿದ್ದೀರಾ, ಮಹಿಳೆಗೆ ಸಮತೆ ಮುಖ್ಯ ಅಲ್ವಾ? ನಂದು ಇದೊಂದೇ ಪ್ರಶ್ನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋದೇನು ಅಂದರೆ, ಯಾವಾಗ ಮಹಿಳಾ ಜಾಸ್ತಿ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುತ್ತೋ, ಚರ್ಚೆಯಲ್ಲಾಗಲಿ, ಕುಟುಂಬದಲ್ಲಾಗಲಿ, ಸಾಮಾಜಿಕವಾಗಲಿ, ಆರ್ಥಿಕವಾಗಲಿ, ರಾಜಕೀಯವಾಗಲಿ ಈ ಎಲ್ಲ ಕ್ಷೇತ್ರಗಳಲ್ಲೂ ಪಾಲ್ಗೊಳ್ಳುತ್ತೋ, ಆಗ ಮಾತ್ರ ಏನೇ ಇರ್ಬೋದು ಅದು ಏಕತೆ. ಇವತ್ತು ನಮ್ಮದು ಏನು ಹೇಳ್ತಾರೆ, ಸಬ್ಜೆಕ್ಟ್ ಇರೋದೇ ಸಂವಿಧಾನ ಮತ್ತು ರಾಷ್ಟ್ರೀಯ ಏಕತೆ. ನನಗೆ ಇದೊಂದೇ ಪ್ರಶ್ನೆ, ಮಹಿಳೆಯರ ಸಂಖ್ಯೆ ಮತ್ತೆ ಅಲ್ಲಿ ಚರ್ಚೆ ಮಾಡುವಲ್ಲಿ ಒಬ್ರು ಕಾಣಿಸ್ತಿಲ್ಲ. ಇದು ನನಗೆ ಒಂಥರ ಬೇಸರದ ಸಂಗತಿ. ಹೌದು, ಧನ್ಯವಾದಗಳು. ಇಲ್ಲಿಗೆ ಘೋಷಣೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಯಾರಾದರೂ ಇದರಲ್ಲಿ ಆನ್ಸರ್ ಮಾಡ್ತಾರೆ? ಮೇಡಮ್, ಆಯೋಜಕರಿಗೆ ಉತ್ತರ ಕೊಡ್ಬೋದು, ಆದರೆ ನಿಮ್ಮ ಅಭಿಪ್ರಾಯ, ನನ್ನ ಅಭಿಪ್ರಾಯ ಕೂಡ ಮುಂದಿನ ಬಹುಶಃ ಆಗಿಲ್ಲ, ಮುಂದಿನ ಎಲ್ಲ ಸೆಷನ್ಗಳಲ್ಲಿ ಅಥವಾ ಮುಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ಖಂಡಿತ ಇದನ್ನ ಪಾಲಿಸಬೇಕು ಅಂತ ನನ್ನೂ ಕೂಡ ನಿಮ್ಮ ಜೊತೆಗೆ ಒಂದು ಬೇಡಿಕೆ. ದಯಮಾಡಿ ಅದನ್ನ ತಪ್ಪಾಗಿದೆ, ಅದನ್ನ ನಾವು ಸರಿಪಡಿಸಿಕೊಳ್ಳುತ್ತೇವೆ. ಮುಂದಿನ ಗೋಷ್ಠಿ, ನೆಕ್ಸ್ಟ್ ಗೋಷ್ಠಿಯಲ್ಲಿ 4 ಜನ ಹೆಣ್ಮಕ್ಳಿದ್ದಾರೆ. ಈ ತರದ ಆಯ್ಕೆ ಮಾಡುವಾಗ ಕೆಲವು ಗೊಂದಲಗಳಾಗಿವೆ. ದಯಮಾಡಿ ಕ್ಷಮಿಸಿ, ಮುಂದಿನ ಅಳವಡಿಸಿಕೊಳ್ಳುತ್ತೇವೆ. ಸಮಯದ ಅಭಾವ ಇರೋದ್ರಿಂದ ನಾವು ಪ್ರಶ್ನೆಗಳನ್ನು ನಿಲ್ಲಿಸುತ್ತೇವೆ. ಮುಂದಿನ ಗೋಷ್ಠಿಯನ್ನು ನಾವು ತಕ್ಷಣ ಪ್ರಾರಂಭಿಸಬೇಕಾಗಿರೋದ್ರಿಂದ ದಯಮಾಡಿ ಫೋಟೋ ಸೆಷನ್ಸ್ ಬೇಗ ಮುಗಿಸಬೇಕು. ದಯಮಾಡಿ ಬೇಗ, ಈಗಾಗಲೇ ನಾವು 20 ನಿಮಿಷ ಎಕ್ಸ್ಟ್ರಾ ಟೈಮ್ ಅಂತ ಆಡಿದ್ವಿ. ಮೈಕ್ ಏನು ಬೇಡ, ದಯಮಾಡಿ.